ಗೈಸ್, ಹೇಗಿದ್ದೀರಾ ಎಲ್ಲ? ನನ್ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗಿ ಇರ್ಬೇಕು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್, ಥ್ಯಾಂಕ್ ಯು ಸೋ ಮಚ್ ಗೈಸ್. ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಓಕೆನಾ ಗೈಸ್? ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ನನ್ನ ತುಂಬ ಮೋಟಿವೇಟ್ ಮಾಡುತ್ತೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ ಬಟನ್ ಪ್ರೆಸ್ ಮಾಡೋಕ್ಕೆ ಒಂದು ಕ್ಷಣ ಸಾಕಲ್ವಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಗೈಸ್. ಓಕೆ ಗೈಸ್, ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ಹಗಲು ರಾತ್ರಿ ಯೋಚನೆ ಮಾಡಿಕೊಂಡು ನನ್ನ ಟ್ಯಾರೋ ರೀಡಿಂಗ್ವರೆಗೂ ಬಂದಿದ್ದೀರೋ ಆ ವ್ಯಕ್ತಿಯ ಹಿಡನ್ ಫೀಲಿಂಗ್ಸ್, ಅಂದರೆ ಅವರ ಬಚ್ಚಿಟ್ಟ ಭಾವನೆಗಳು ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ. ಓಕೆನಾ? ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ಲೈಫ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನು ತಗೊಳ್ಳಿ. ಆ್ಯಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಯಾವಾಗ ಸಿಗುತ್ತೆ ಆವಾಗ ರೆಸೊನೇಟ್ ಆಗುತ್ತೆ. ಮತ್ತು ಇದು ಜಸ್ಟ್ ಎನರ್ಜೀಸ್ ಗೈಸ್. ಮೇಲ್ಗೆ ಫಿಮೇಲ್ ಆಗುತ್ತೆ, ಫಿಮೇಲ್ಗೆ ಮೇಲ್ ಆಗುತ್ತೆ. ಇನ್ ಕೇಸ್ ನಾನು ಅವನು ಅಂದರೆ ದಯವಿಟ್ಟು ಕನ್ಫ್ಯೂಷನ್ ಬೇಡ. ಮತ್ತು ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಎನರ್ಜಿ ಎಕ್ಸ್ಚೇಂಜ್ ಆದರೆ ರೆಸೊನೇಟ್ ಚೆನ್ನಾಗಾಗುತ್ತೆ. ಓಕೆ, ಆಸ್ ಯೂಶುವಲ್ ಪೈಲ್ 1 ಮತ್ತು ಪೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ ಗೈಸ್. ಯಾರ್ಯಾರಿಗೆ ಪೈಲ್ 1 ರೆಸೊನೇಟ್ ಆಗುತ್ತೆ ಪೈಲ್ 1 ಸೆಲೆಕ್ಟ್ ಮಾಡ್ಕೊಳ್ಳಿ. ಪೈಲ್ 2 ಯಾರ್ಯಾರಿಗೆ ರೆಸೊನೇಟ್ ಆಗುತ್ತೆ ದಯವಿಟ್ಟು ಪೈಲ್ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ ಪೈಲ್ನ ಸೆಲೆಕ್ಟ್ ಮಾಡ್ಕೋತೀರಾ ಆ ಪೈಲ್ನ ದಯವಿಟ್ಟು ಫುಲ್ ನೋಡಿ ಗೈಸ್, ಯಾಕಂದರೆ ಕನ್ಫ್ಯೂಷನ್ ಬೇಡ. ಮೆಸೇಜಸ್ ಪೂರ್ತಿ ನೋಡಿ. ಈ 2 ಪೈಲ್ ನಿಮಗೆ ರೆಸೊನೇಟ್ ಆದರೆ 2 ಪೈಲ್ ನೋಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಓಕೆನಾ? ಓಕೆ, ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಓಕೆ, ಫೈಲ್ಸ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ. ಓಕೆ, ಯಾರ್ಯಾರು ಪೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ. ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಅವ್ರ ಹೆಸರನ್ನ 3 ಸಾರಿ ಹೇಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರಬೇಕು, ಆ ಥರ ನೆನೆಸ್ಕೊಳ್ಳಿ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ 1 ಪರ್ಸನ್ ನನ್ನ ವ್ಯೂವರ್ಸ್ ಬಗ್ಗೆ ಯಾವ ಫೀಲಿಂಗ್ಸ್ನ ಹೈಡ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಪೈಲ್ 1 ವ್ಯಕ್ತಿ ನನ್ನ ವ್ಯೂವರ್ಸ್ ಬಗ್ಗೆ ಯಾವ ಫೀಲಿಂಗ್ಸ್ನ ಹೈಡ್ ಮಾಡ್ತಿದ್ದಾರೆ. ಓಕೆ, Eight of Pentacles, Devil, okay, Queen of Cups, 9 of Cups, Ace of Pentacles. Okay. ಅವರು ತುಂಬಾ ವರ್ಕೋಹಾಲಿಕ್, ತುಂಬಾ ಪ್ರಾಕ್ಟಿಕಲ್ ಅಂತ ನಿಮ್ಗೆ ತೋರ್ಸ್ಕೊತಾರೆ. ಖಂಡಿತ ಅವ್ರು ವರ್ಕ್ ಮಾಡ್ತಿದ್ದಾರೆ, ಬಟ್ ಅದ್ರ ಜೊತೆಗೆ ನಿಮ್ ರಿಲೇಶನ್ಶಿಪ್ ಅಥವಾ ನಿಮ್ ಕನೆಕ್ಷನ್ಗೆ ವರ್ಕ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಅವರು ಈಗ ನಿಮ್ ಕನೆಕ್ಷನ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ ಗೈಸ್. ಪೈಲ್ 1 ತುಂಬಾ ಫೋಕಸ್ಡ್ ಆಗಿದ್ದಾರೆ. ಮತ್ತೆ ಅವ್ರಿಗೆ ತುಂಬಾ ಲಿಟಲ್ ಸೋಷಿಯಲ್ ಸರ್ಕಲ್ ಇದೆ, ಅಂದ್ರೆ ಜಾಸ್ತಿ ಅವ್ರ ಫ್ರೆಂಡ್ಸ್ನ ಅವ್ರ ಒಳಗಡೆ ಬಿಟ್ಕೊಳಲ್ಲ. ತುಂಬಾ ಯೋಚನೆ ಮಾಡ್ತಾರೆ ಹೆಜ್ಜೆ ತಗೊಳಕ್ಕೆ. ಬಟ್ ನೀವಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಈ ನಿಮ್ಮ ಕನೆಕ್ಷನ್ಗೆ ಎಫರ್ಟ್ ಆಗ್ತಿದ್ದಾರೆ, ಬಟ್ ತುಂಬಾ ಲೇಟ್ ಎನರ್ಜೀಸ್ ಗೈಸ್. ಪೆಂಟಕಲ್ಸ್ ಎನರ್ಜಿ ಬಂದಿದೆ. ಇಟ್ ಟೇಕ್ಸ್ ಟೈಮ್. ಅವ್ರು ತುಂಬಾ ಡಿವೋಟೆಡ್ ಆಗಿದ್ದಾರೆ. ಮತ್ತೆ ನಿಮ್ ಜೊತೆ ಕಮಿಟ್ ಆಗ್ತಾ ಇದ್ರು ಅವ್ರಿಗೆ ಕಮಿಟ್ ಆಗಿದ್ದೀನಿ ಅನ್ನೋ ಫೀಲ್ ಬರುತ್ತೆ. ಅಂದ್ರೆ ಇವ್ರಿಗೆ ಈ ತರ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕಪ್ಪ ಈ ಕನೆಕ್ಷನ್ಗೆ, ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಇಷ್ಟ ಇದೆ ಅವ್ರಿಗೆ. ಅದನ್ನ ನಿಮ್ಗೆ ಆ ಫೀಲಿಂಗ್ಸ್ನ ನಿಮ್ಗೆ ತೋರಿಸ್ಕೊಳಲ್ಲ, ಹೈಡ್ ಮಾಡ್ತಾರೆ. ಬಟ್ ಅವ್ರ ಮನ್ಸಲ್ಲಿ ತುಂಬಾ ಕಮಿಟೆಡ್ ಆಗಿದ್ದೀನಿ ಅಂತ ಅವ್ರಿಗೆ ಫೀಲ್ ಇದೆ. ಓಕೆನಾ? ಅವ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ ಹಣ ಸಂಪಾದನೆ ಮಾಡ್ಬೇಕು, ವೆಲ್ತ್ ಅಕ್ಯುಮುಲೇಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಮತ್ತೆ ಫಸ್ಟ್ ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆದ್ಮೇಲೆ 100% ನಿಮ್ಮ ಹತ್ರ ಬರ್ಬೇಕು, ಅಪ್ರೋಚ್ ಮಾಡ್ಬೇಕು ನಿಮ್ನ ಅಂತ ಅನ್ಕೋತಾ ಇದ್ದಾರೆ. ಈ ಕನೆಕ್ಷನ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿ ತುಂಬಾ ನಡೀತಿದೆ. ಅವ್ರು ವರ್ಕೋಹಾಲಿಕ್ ಇದ್ರೂ ಬ್ಯಾಕ್ ಆಫ್ ದ ಮೈಂಡ್ ನೀವು ತುಂಬಾ ನಡೀತಾ ಇರ್ತೀರಾ. ಅವ್ರು ನೀವು ಜಾಬ್ ಅಥವಾ ಬಿಸ್ನೆಸ್ಗೆ ಕೈ ಹಾಕ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಇನ್ನೂ ಅರ್ನ್ ಮಾಡ್ಬೇಕು ಅನ್ನೋ ಆಸೆ ಇದೆ. ಮತ್ತೆ ತುಂಬಾ ಡೀಪ್ ಆಗಿ ನಿಮ್ನ ಪ್ರೀತಿ ಮಾಡ್ತಾರೆ.
ಮತ್ತೆ ನೀವು ಕೊಡೋ ಅಟೆನ್ಷನ್ ಇನ್ನೂ ಡೀಪ್ ಆಗ್ಬೇಕು ಅನ್ನೋದು ಅವ್ರ ಭಾವನೆ. ನೀವು ಅಟೆನ್ಷನ್ ಕೊಡ್ತಾ ಇದ್ದೀರಾ, ಅವ್ರಿಗೆ ಇನ್ನೂ ನಿಮ್ಮ ಅಟೆನ್ಷನ್ ಬೇಕು ಅಂತ ತುಂಬಾ ಅನ್ಕೋತಾರೆ. ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಗೈಸ್ ಎಕನಾಮಿಕಲಿ ಸ್ಟೇಬಲ್ ಆಗಕ್ಕೆ. ಮತ್ತೆ ಈ ಕನೆಕ್ಷನ್ ಅಲ್ಲಿ ಇನ್ನೂ ವರ್ಕ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಆ ಫೀಲಿಂಗ್ಸ್ ನ ಅವ್ರು ಹೈಡ್ ಮಾಡ್ತಾರೆ, ನಿಮ್ಮ ಹತ್ರ ತೋರ್ಸ್ಕೊಳಲ್ಲ ಅವ್ರು. ತುಂಬಾ ವರ್ಕ್ ಹಾರ್ಡ್ ಮಾಡ್ತಿದ್ದಾರೆ ನಿಮ್ ಕನೆಕ್ಷನ್ಗೋಸ್ಕರ. ಡೆವಿಲ್ ಕಾರ್ಡ್ ಬಂದಿದೆ ಗೈಸ್. ಡೆವಿಲ್ ಅಂದ್ರೆ ನೆಗೆಟಿವ್ ಎನರ್ಜಿ ಅನ್ನೋದಕ್ಕಿಂತ ಫಿಸಿಕಲಿ ಅಟ್ರಾಕ್ಟ್ ಆಗಿದ್ದಾರೆ. ನಿಮ್ ಕಡೆ ತುಂಬಾ ಅಡಿಕ್ಷನ್ ಇದೆ. ನಿಮ್ ಬಗ್ಗೆ ಥಿಂಕ್ ಮಾಡ್ತಾನೆ ಇರ್ತಾರೆ, ನಿಮ್ ಬಗ್ಗೆನೇ ಯೋಚನೆಗಳಿದೆ. ಓಕೆನಾ? ನಿಮ್ ವಿಷಯ ಬಂದ್ರೆ ಅವ್ರು ತುಂಬಾ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಾರೆ. ನೀವ್ ಅವ್ರಿಗೆ ಮಾತ್ರ ಬೇಕು. ನೀವ್ ಯಾರ ಜೊತೆ ಆದ್ರೂ ಮಾತಾಡಿದ್ರೆ ಜಲಸ್ ಪಡೋದು, ತುಂಬಾ ಪೊಸೆಸಿವ್ ಆಗೋದು. ನೀವು ಸುಮ್ನೆ ಫ್ರೆಂಡ್ ಜೊತೆ ಮಾತಾಡ್ಲಿ ಅಥವಾ ನಿಮ್ ಫ್ಯಾಮಿಲಿ ಜೊತೆನೆ ಇರ್ಲಿ, ಅವ್ರಿಗೆ ಕೆಲವು ಸರಿ ಅವ್ರ ಜೊತೆ ಇದ್ದಾಳೆ ಅನ್ನೋದು ಅವ್ರಿಗೆ ಪೊಸೆಸ್ ಆಗ್ತಾರೆ ತುಂಬಾ. ಓಕೆನಾ? ನಿಮ್ನ ಕಂಟ್ರೋಲ್ ಮಾಡಿ ಇಟ್ಕೋಬೇಕು ಅಂತ ಅವ್ರಿಗೆ ತುಂಬಾ ಸರಿ ಅನ್ಸಿದೆ, ಆದ್ರೆ ಅವ್ರು ಶೋ ಮಾಡಲ್ಲ. ನೀವ್ ಅವ್ರನ್ನ ಸೆಡ್ಯೂಸ್ ಮಾಡ್ಬಿಟ್ಟಿದೀರಾ ಅಂತ ಅವರು ತುಂಬಾ ಸರಿ ಫೀಲ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ನಿಮ್ ಬಿಟ್ಟು ಬೇರೆ ಯೋಚನೆಗಳೇ ಬರಲ್ಲ. ಅವರ ವರ್ಕ್ ಅಲ್ಲೂ ನೀವು ತುಂಬಾ ಇಂಟ್ರಪ್ಟ್ ಮಾಡ್ತೀರಾ, ನಿಮ್ ಥಾಟ್ಸ್ ತುಂಬಾ ಇಂಟ್ರಪ್ಟ್ ಆಗ್ತಾರೆ ಅವರು. ಬಟ್ ಅದನ್ನ ಮೀರಿ ಅವ್ರು ವರ್ಕ್ ಮಾಡ್ತಿದ್ದಾರೆ, ಬಟ್ ತುಂಬಾ ಇಂಟ್ರಪ್ಟ್ ಆಗ್ತಾರೆ. ಅವ್ರಿಗೆ ಯಾವ್ದಾದ್ರು ಅಡಿಕ್ಷನ್ ಇರ್ಬೋದು, ಡ್ರಿಂಕ್ಸ್, ಸ್ಮೋಕಿಂಗ್, ಮೇಲ್ ಆಗಿದ್ರೆ, ಫೀಮೇಲ್ ಆಗಿದ್ರೆ ಏನಾದ್ರು ಟ್ಯಾಬ್ಲೆಟ್ಸ್ ತಗೊಳ್ಳೋದು, ತುಂಬಾ ಆತರ ಅಡಿಕ್ಟ್ ಆಗಿದ್ದಾರೆ. ಬಿಕಾಸ್ ನಿಮ್ನ ಮರೆಯಕ್ಕೋಸ್ಕರ ಅಡಿಕ್ಷನ್ಸ್ಗೆ ಜಾರ್ತಾ ಇದ್ದಾರೆ. ಯಾಕಂದ್ರೆ ನೀವಿಲ್ದೆ ಅವ್ರಿಗೆ ಇರಕ್ ಆಗ್ತಿಲ್ಲ, ನಿಮ್ ನೆನ್ಪುಗಳು ತುಂಬಾ ಕಾಡುತ್ತೆ. ಆ ಟೈಮಲ್ಲಿ ಈ ತರ ಅಡಿಕ್ಷನ್ಗೆ ಒಳಗಾಗಿರೋದು ಸುಮಾರು ಜನ ಆ ತರ ಆಗಿದ್ದಾರೆ. ಮತ್ತೆ ತುಂಬಾ ಒಬ್ಸೆಸಿವ್ ಫೀಲಿಂಗ್, ತುಂಬಾ ಪೊಸೆಸಿವ್. ನೀವ್ ಯಾರ ಜೊತೆ ಮಾತಾಡಿದ್ರು, ನೀವ್ ಯಾರ ಜೊತೆ ಇದ್ರು ಅವ್ರಿಗೊಂಚೂರು ಇಷ್ಟ ಆಗಲ್ಲ. ನಿಮ್ ವರ್ಕ್ ಪ್ಲೇಸ್ ಅಲ್ಲಿ ಯಾರ ಜೊತೆ ಆದ್ರೂ ಮಾತಾಡ್ತಿದ್ರು ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಖಂಡಿತ ಇಷ್ಟ ಆಗಲ್ಲ. ನೀವ್ ಅವ್ರಿಗೆ ಮಾತ್ರ ಸೇರ್ತೋರು ಅಂತ ತುಂಬಾ ಅನ್ಕೋತಾರೆ. ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ಗೈಸ್. ಫಿಸಿಕಲ್ ಅಟ್ರಾಕ್ಷನ್, ರೊಮ್ಯಾಂಟಿಕ್ ಫೀಲಿಂಗ್ಸ್, ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಜಾಸ್ತಿನೇ ಇದೆ. ಅವ್ರಿಗೆ ಈ ಕನೆಕ್ಷನ್ ಒಂಥರ ಚಾಲೆಂಜ್ ಅಂತ ಫೀಲ್ ಆಗುತ್ತೆ. ಅವ್ರು ಚಾಲೆಂಜ್ ಆಗಿ ತಗೊಂಡಿದ್ದಾರೆ, ನಾನ್ ಗೆಲ್ಲೇಬೇಕು ಕನೆಕ್ಷನ್ ಅಲ್ಲಿ ಅಂತ. ಅದನ್ನ ಅವ್ರು ನಿಮ್ಗೆ ಶೋ ಮಾಡಲ್ಲ. ಅವ್ರು ತುಂಬಾ ಇಷ್ಟಪಡೋದು ಕೆಲವು ಸರಿ ಅನ್ಹೆಲ್ದಿ ಆಗುತ್ತೆ. ಅಂದ್ರೆ ಅವ್ರಿಗೆ ನಿಮ್ ಮೇಲಿರೋ ಪ್ರೀತಿ ಕೆಲವು ಸರಿ ನೀವೇನಾದ್ರೂ ಅವ್ರಿಗೆ ಸಿಗದೆ ಇದ್ದಾಗ ಅಥವಾ ಮೆಸೇಜ್ ಕಾಲ್ಗೆ ರೆಸ್ಪಾಂಡ್ ಮಾಡದೆ ಇದ್ದಾಗ, ಇನ್ನೇನೋ ಆಯ್ತು, ಇನ್ಯಾರ ಜೊತೆನೋ ಮಾತಾಡ್ತಿದ್ರೆ ಇಲ್ಲ, ನಿಮ್ ಫ್ಯಾಮಿಲಿಗೆ ಟೈಮ್ ಕೊಡಕ್ ಹೋದಾಗ ಅವ್ರಿಗೆ ನಿಮ್ ಮೇಲೆ ಕೋಪ ಬರುತ್ತೆ. ಆದ್ರೆ ಅವ್ರು ತೋರ್ಸ್ಕೊಳಲ್ಲ. ಅವ್ರಿಗೆ ಟೈಮ್ ಕೊಡ್ತಿದ್ದಾರೆ, ನನಗ್ ಕೊಡಲ್ಲ, ಆತರ. ಅಷ್ಟು ಅವರು ತುಂಬಾ ಅಟ್ಯಾಚ್ಡ್. ಅದು ಪಾಸಿಟಿವ್ ಅಲ್ಲ, ನೆಗೆಟಿವ್ ಫೀಲಿಂಗ್ಸ್ ಆಗಿ ಟರ್ನ್ ಆಗುತ್ತೆ. ಬಟ್ ಅದನ್ನ ಅವ್ರು ತುಂಬಾ ಕಂಟ್ರೋಲ್ ಮಾಡ್ಕೋತಾರೆ. ಮತ್ತೆ ಅವ್ರ ಕಂಟ್ರೋಲ್ ಅಲ್ಲಿ ನೀವ್ ಇರ್ಬೇಕು ಅಂತ ತುಂಬಾ ಅನ್ಕೋತಾರೆ. ಬಟ್ ಶೋ ಮಾಡಲ್ಲ. ಅಷ್ಟೊಂದು ಪ್ರೀತಿಸ್ತಾರೆ ಗೈಸ್. ಅದು ಪೊಸೆಸಿವ್, ತುಂಬಾ ಪೊಸೆಸಿವ್. ಫಿಸಿಕಲ್ ಅಟ್ರಾಕ್ಷನ್ ಅಂತೂ ಜಾಸ್ತಿನೇ ಇದೆ ಗೈಸ್. ನೋಡಿ, ಮತ್ತೆ ಒಬ್ಸೆಸಿವ್ ಫೀಲಿಂಗ್. ಯಾವಾಗ್ಲೂ ನಿಮ್ ಬಗ್ಗೆನೆ ಅವ್ರ ಯೋಚನೆ ಇದ್ದೇ ಇರುತ್ತೆ ಅವ್ರ ತಲೆಯಲ್ಲಿ. ನೀವೇನ್ ಮಾಡ್ತಿರ್ಬೋದು, ನೀವ್ ಯಾರ ಜೊತೆ ಮಾತಾಡ್ತಿರ್ಬೋದು, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಅಪ್ಡೇಟ್ಸ್ ಹಾಕಿದ್ರೆ ಆ ಅಪ್ಡೇಟ್ಸ್ ನ ಅಬ್ಸರ್ವ್ ಮಾಡೋದು, ದೂರದಿಂದ ನಿಮ್ನ ನೋಡೋದು, ಅಥವಾ ನೀವ್ ಇರೋ ಕಡೆ ಬಂದು ನಿಮ್ನ ಮೀಟ್ ಮಾಡದೆ ದೂರದಿಂದ ಅಬ್ಸರ್ವ್ ಮಾಡಿ ಹೋಗೋದು. ನೀವ್ ಯಾರ ಜೊತೆ ಮಾತಾಡ್ತಿದ್ದೀರಾ, ಯಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ, ನಿಜವಾಗ್ಲೂ ಬ್ಯುಸಿ ಇದ್ದೀರಾ, ಬ್ಯುಸಿ ಇಲ್ವಾ, ಅದನ್ನೆಲ್ಲ ತಿಳ್ಕೊಳ್ಳೋದು. ತುಂಬಾ ಎಮೋಷನಲ್ ಆಗಿ ತುಂಬಾ ಯೋಚನೆ ಮಾಡ್ತಾರೆ ನಿಮ್ ಬಗ್ಗೆ. ತುಂಬಾ ಪೊಸೆಸಿವ್, ವೆರಿ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು.
ತುಂಬಾ ಕೇರ್ ಮಾಡ್ತಾರೆ ಗೈಸ್ ನಿಮ್ನ. ಏನೂ ಎಕ್ಸ್‌ಪ್ರೆಸ್ ಮಾಡಲ್ಲ. ತುಂಬಾ ಹೈಡ್ ಮಾಡ್ತಾರೆ ಫೀಲಿಂಗ್ಸ್‌ನ. ತುಂಬಾ ಹೇಳ್ಬೇಕು ನಿಮ್ ಜೊತೆ, ತುಂಬಾ ಮಾತಾಡ್ಬೇಕು ಅಂತ ಅನ್ಕೋತಾರೆ. ಆದ್ರೆ ಅವ್ರ ಕೈಲಿ ಅದೆಲ್ಲ ಮಾತಾಡಕ್ಕೆ ಆಗಲ್ಲ. ಸ್ಟುಪಿಡ್ ಆಗಿ ಮಾತಾಡಿರ್ತಾರೆ. ಅವ್ರಿಗೆ ಏನೋ ಹೇಳ್ಬೇಕು ಅಂತ ಬರ್ತಾರೆ, ನಿಮ್ಮನ್ನ ನೋಡಿದ ತಕ್ಷಣ ಬ್ಲ್ಯಾಂಕ್ ಆಗ್ತಾರೆ. ನೀವು ಈ ಕಪ್ ತರ ಅಂದ್ರೆ ಅವ್ರಿಗೆ ಅವ್ರ ಲೈಫಲ್ಲಿ ನೀವೇನಾದ್ರೂ ಸಿಕ್ಬಿಟ್ರೆ ಅವ್ರಿಗೆ ಪ್ರೈಸ್ ಅಥವಾ ಕಪ್ ಸಿಕ್ದಂಗೆ, ಅಥವಾ ಅವ್ರ ವಿಶ್ ಫುಲ್ಫಿಲ್ಮೆಂಟ್, ನೀವು ಅವರ ವಿಶ್ ಫುಲ್ಫಿಲ್ಮೆಂಟ್ ಅಂತ ಅವ್ರು ಅನ್ಕೋತಾ ಇದ್ದಾರೆ. ಸೊ ದೇ ಹೈಡ್ ಮಾಡ್ತಾರೆ ಆ ಫೀಲಿಂಗ್ಸ್ನ. ಮತ್ತೆ ನಿಮ್ಗೆ ಮಗುವಷ್ಟು ಇನ್ನೋಸೆಂಟ್ ನೀವು ಅಂತ ಅವ್ರು ನಿಮ್ನ ಥಿಂಕ್ ಮಾಡ್ತಾರೆ. ಮತ್ತೆ ನಿಮ್ನ ಯಾರ್ ಬೇಕಾದ್ರೂ ಮೋಸ ಮಾಡ್ಬೋದು, ಅಷ್ಟು ನೀವು ಇನ್ನೋಸೆಂಟ್ ಅಂತ ಅವ್ರು ನಿಮ್ನ ಅನ್ಕೊಂಡಿದ್ದಾರೆ. ಬಟ್ ಅವ್ರೇನು ಹೇಳಕ್ ಹೋಗಲ್ಲ. ನೀವು ಎಂತ ವ್ಯಕ್ತಿ ಅಂತ ಅವ್ರ ಪ್ರಕಾರ ಅಂದ್ರೆ, ನೀವ್ ಎಲ್ಲಾದ್ರೂ ಎಂಟ್ರಿ ಆದ್ರೆ ನಿಮ್ ಸುತ್ತ ಇರೋ ಎನ್ವಿರಾನ್ಮೆಂಟ್ನ ಖುಷಿಯಾಗಿ ಕನ್ವರ್ಟ್ ಮಾಡ್ತೀರಾ. ನಿಮ್ ಸುತ್ತ ಯಾರಾದ್ರೂ ಬೇಜಾರಾಗಿದ್ರೆ ಅವ್ರು ಖುಷಿ ಆಗೋವಂಗ್ ನೋಡ್ಕೋತೀರಾ, ಅಥವಾ ಅವ್ರನ್ನ ಟೇಕ್ ಕೇರ್ ಮಾಡ್ತೀರಾ, ಅವ್ರಿಗೆ ಬೇಜಾರು ಆಗ್ದಂಗ್ ನೋಡ್ಕೋತೀರಾ. ಆ ವ್ಯಕ್ತಿತ್ವ. ತುಂಬಾ ನರ್ಚರ್ ಮಾಡ್ತೀರಾ, ತುಂಬಾ ಕೇರ್ ಮಾಡ್ತೀರಾ, ಅದವ್ರಿಗೆ ತುಂಬಾ ಇಷ್ಟ. ಶೋ ಮಾಡಲ್ಲ. ನಿಮ್ದು ಚಿಕ್ಕ ಹೆಜ್ಜೆನೂ ಅವ್ರು ಅಬ್ಸರ್ವ್ ಮಾಡ್ತಾರೆ ಗೈಸ್. ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಇಂದ ಹಿಡಿದು ಪ್ರತಿಯೊಂದು ನಿಮ್ಮ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಅವ್ರು ಕಲೆಕ್ಟ್ ಮಾಡ್ಕೋತಾರೆ. ಅದು ಸೋಷಿಯಲ್ ಮೀಡಿಯಾಯಿಂದ ಇರ್ಬೋದು, ಅಥವಾ ನಿಮ್ಮಿಬ್ರು ಮಧ್ಯೆ ಇನ್ಯಾರಾದ್ರೂ ವ್ಯಕ್ತಿ ಕಡೆಯಿಂದ ಇರ್ಬೋದು. ಬಟ್ ಇನ್ಫಾರ್ಮೇಶನ್ ತುಂಬಾ ಕಲೆಕ್ಟ್ ಮಾಡ್ಕೋತಾರೆ ಗೈಸ್. ಮತ್ತೆ ತುಂಬಾ ಕೇರ್ ಮಾಡ್ತಾರೆ. ನಿಮ್ಗೆ ಯಾರಾದ್ರೂ ಮೋಸ ಮಾಡ್ಬಿಟ್ರೆ, ನೀವು ಮಗುವಷ್ಟು ಇನ್ನೋಸೆಂಟ್ ಅಂತ ಅವ್ರು ಅನ್ಕೋತಿದಾರಲ್ವಾ, ಸೊ ನಿಮ್ಗೆ ಯಾರಾದ್ರೂ ಮೋಸ ಮಾಡ್ಬಿಟ್ರೆ ಅದೆಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮ್ ಹಿಂದೆ ಇದ್ದಾರೆ ಅವರು, ಬಟ್ ಶೋ ಮಾಡಲ್ಲ. ನಾನು ಹೇಳಿದ್ನಲ್ಲ, ನಿಮ್ ವರ್ಕ್ ಪ್ಲೇಸ್ಗೋ ಅಥವಾ ನಿಮ್ ಮನೆಗೋ ಎಲ್ಲಿಗ್ ಬಂದ್ರು ನಿಮಗ್ ಗೊತ್ತಿಲ್ದಂಗ್ ನೋಡ್ಕೊಂಡು ಹೋಗ್ತಾರೆ ಗೈಸ್ ಅವ್ರು. ತುಂಬಾ ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಾರೆ ಗೈಸ್, ತುಂಬಾ ಹೈಡ್ ಮಾಡ್ತಾರೆ. ನೀವ್ ಅವ್ರ ಲೈಫಿಗೆ ಬಂದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅಂತ ಹೇಳ್ತಾ ಇದ್ದಾರೆ ಅವರು. ನೀವ್ ಅವರ ಲೈಫಿಗೆ ಬಂದ್ರೆ ಮಾತ್ರ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಮುಂಚೆ ನಿಮ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ನಿಮ್ಗೆ ಅವ್ರ ಲೈಫಲ್ಲಿ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಕ್ ಹೋಗಿಲ್ಲ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ದಾರೆ. ಬಟ್ ನಿಮ್ನ ಕೇರ್ ಮಾಡಲ್ಲ. ಐ ಡೋಂಟ್ ಕೇರ್, ನೀವ್ ಇದ್ರು ಒಂದೇ ಇಲ್ದೇ ಇದ್ರು ಒಂದೇ ಅಂತ ಮುಂಚೆ ತೋರ್ಸ್ಕೊಂಡಿರ್ಬೋದು, ಅಥವಾ ಈಗ್ಲೂ ತೋರ್ಸ್ಕೊತಾ ಇರ್ಬೋದು. ಬಟ್ ಅವ್ರ ಹಿಡನ್ ಫೀಲಿಂಗ್ಸ್, ಅವ್ರಿಗೆ ಅವ್ರ ಜೀವನದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು, ಖುಷಿ ಸಿಗ್ಬೇಕು ಅಂದ್ರೆ, ಅಥವಾ ಅವ್ರ ಲೈಫಲ್ಲಿ ಎಷ್ಟೇ ಸಕ್ಸಸ್ ಇರಲಿ, ಅವ್ರ ಸುತ್ತಮುತ್ತ ಒಳ್ಳೆ ವ್ಯಕ್ತಿಗಳೇ ಇರಲಿ, ಅವ್ರ ಫ್ಯಾಮಿಲಿ ಇರಲಿ, ಏನೇ ಇರಲಿ, ನೀವಿಲ್ಲ ಅಂದ್ರೆ ಅವ್ರ ಲೈಫ್ ಕಂಪ್ಲೀಟ್ ಆಗಲ್ಲ ಅಂತ ಅನ್ಕೋತಿದ್ದಾರೆ. ಹೇಳಲ್ಲ. ನಿಮ್ನ ತುಂಬಾ ಡೀಪಾಗಿ ಲವ್ ಮಾಡ್ತಿದ್ದಾರೆ ಗೈಸ್. ತುಂಬಾ ನಿಮ್ನ ಕೇರ್ ಮಾಡ್ಬೇಕು, ಮತ್ತೆ ನಿಮ್ ಜವಾಬ್ದಾರಿಗಳನ್ನ ನಿಭಾಯಿಸ್ಬೇಕು, ನಿಮ್ಗೆ ಕೊಡ್ಬೇಕು ಯಾವತ್ತು ಅವ್ರ ಲೈಫಲ್ಲಿ ಅಂತ ತುಂಬಾ ಅನ್ಕೋತಾರೆ. ಇನ್ನೂ ಹೈ ಸ್ಟ್ಯಾಂಡರ್ಡ್ಸ್ಗೆ ಹೋಗ್ಬೇಕು, ಒಳ್ಳೆ ಅರ್ನಿಂಗ್ಸ್ ಇರಬೇಕು, ನಿಮ್ಗೆ ಒಳ್ಳೆ ಕಮಿಟೆಡ್ ಲೈಫ್ ಕೊಡಬೇಕು. ಆಲ್ರೆಡಿ ಅವ್ರ ಮನ್ಸಲ್ಲಿ ಕಮಿಟ್ ಆಗ್ಬಿಟ್ಟಿದ್ದಾರೆ, ನಿಮ್ಗೆ ಶೋ ಮಾಡಲ್ಲ. ಮತ್ತೆ ನಿಮ್ಗೆ ದೇವ್ರ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ, ನೀವೊಂಥರ ಬ್ಲೆಸ್ಡ್ ಪರ್ಸನ್ ಅಂತ ಅವ್ರು ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಕೆರಿಯರ್ ಎಲ್ಲ ಆಲ್ಮೋಸ್ಟ್ ಈಗ ಸ್ಟೇಬಲ್ ಆಗ್ತಾ ಇದೆ. ನೀವ್ ಇಲ್ದೇ ಇರೋದು ಅನ್ನೋದ್ ಬಿಟ್ರೆ ಅವ್ರ ಲೈಫಲ್ಲಿ ಇನ್ನೇನು ನಂಗೆ ಜಾಸ್ತಿ ಬೇರೆ ವರ್ಕ್ ಹಾರ್ಡ್ ಮಾಡ್ತಿದ್ದಾರೆ. ಹೌದು, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ಒಂದ್ ರೇಂಜ್ಗೆ ಅವ್ರಿಗೆ ಕೆರಿಯರ್ ಎಲ್ಲ ಸ್ಟೇಬಲ್ ಆಗಿದೆ. ನೀವ್ ಇಲ್ದೇ ಇರೋದು ಒಂದೇ ಅವ್ರಿಗೆ ದುಃಖ ಇದೆ. ಓಕೆ, ನಿಮ್ ಬಿಟ್ರೆ ಅವ್ರಿಗೆ ಬೇರೆ ಏನು ನನ್ಗೆ ಫೈಲ್ 1 ಅಲ್ಲಿ ಬೇರೆ ಏನು ಕಾಣಿಸ್ತಾ ಇಲ್ಲ. ನೋಡಿ, ನೀವು ತುಂಬಾ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ ಗೈಸ್. ನೀವು ತುಂಬಾ ಇಂಪಾರ್ಟೆಂಟ್. ಅವ್ರು ತುಂಬಾ ನಿಮ್ಮ ಎದುರುಗಡೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊತಾರೆ. ನಾನು ತುಂಬಾ ಪ್ರಾಕ್ಟಿಕಲ್, ನಾನು ಯಾರ ಜೊತೆನೆ ಎಮೋಷನಲ್ ಆಗಿ ಮೂವ್ ಮಾಡಲ್ಲ, ನಾನು ಇರೋದೇ ಹಿಂಗೆ ಅಂತ ಅನ್ಕೋತಾರೆ. ಜಾಸ್ತಿ ಮಾತಾಡಲ್ಲ. ಅವ್ರ ಕಣ್ಣಲ್ಲೇ ಎಕ್ಸ್ಪ್ರೆಸ್ ಮಾಡ್ತಾರೆ. ನೀವು ಅಬ್ಸರ್ವ್ ಮಾಡಿ, ಅವ್ರು ಮಾತಾಡಲ್ಲ, ಬಟ್ ಅವ್ರ ಕಣ್ಗಳಲ್ಲಿ ನಿಮ್ಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಅವರು ಕೈ ಕಟ್ಕೊಂಡು ಜಾಸ್ತಿ ಕುತ್ಕೋತಾರೆ ಅನ್ಸುತ್ತೆ, ಕಣ್ಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಕಿರು ನಗೆ ಇರುತ್ತೆ ನೀವೇನಾದ್ರೂ ಅವ್ರ ಎದುರಿಗೆ ಬಂದ್ರೆ.
ಓಕೆನಾ. ಬಟ್ ಅವ್ರ ಫೀಲಿಂಗ್ಸ್ನ ಅವ್ರು ಶೋ ಮಾಡಲ್ಲ, ಹೇಳ್ಕೊಳಲ್ಲ. ನೀವೇ ಅದನ್ನ ಕಂಡಿಡ್ಕೋಬೇಕು ಗೈಸ್. ಅವರು ಜಾಸ್ತಿ ಮೆಟೀರಿಯಲಿಸ್ಟಿಕ್ಕು, ತುಂಬಾ ಮನಿ ಕಡೆ ಫೋಕಸ್ ಮಾಡ್ತಾರೆ ಅಂತ ಶೋ ಮಾಡ್ತಾರೆ. ಆದ್ರೆ ಮತ್ತೆ ತುಂಬಾ ಪ್ರಾಕ್ಟಿಕಲ್ ಅಂತ ಶೋ ಮಾಡ್ತಾರೆ. ಬಟ್ ಇಲ್ಲ, ತುಂಬಾ ಎಮೋಷನಲ್ ಪರ್ಸನ್. ಆದ್ರೆ ಮೇಲೆ ಆತರ ನಡ್ಕೋತಾರೆ, ನಿಮ್ಗೆ ಆತರ ಕಾಣಿಸ್ತಾರೆ ಅಷ್ಟೇ. ಅವ್ರಿಗೆ ನಿಮ್ ಜೊತೆ ಫ್ರೆಶ್ ಸ್ಟಾರ್ಟ್ ಬೇಕು, ಮತ್ತೆ ಪ್ಲಾನ್ ಮಾಡ್ತಿದ್ದಾರೆ ಹೆಂಗ್ ನೆಕ್ಸ್ಟ್ ಆಕ್ಷನ್ ತಗೊಳ್ಳಿ, ಏನ್ ಮಾಡ್ಲಿ. ಅದಕ್ಕೆ ರಿಸೋರ್ಸಸ್ ಬೇಕು, ಅಂದ್ರೆ ದುಡ್ಡು ಬೇಕು, ಅದನ್ನೆಲ್ಲ ಸಂಪಾದನೆ ಮಾಡ್ಕೋಬೇಕು. ಮತ್ತೆ ಈ ಕನೆಕ್ಷನ್ಗೆ ಎಫರ್ಟ್ ಹಾಕ್ಲೇಬೇಕು ಅಂತ ಸ್ಟ್ರಾಂಗ್ ಆಗಿ ಅನ್ಕೋತಾ ಇದ್ದಾರೆ. ಅವ್ರಿಗೆ ನೀವ್ ಇಲ್ದೆ ಬೇರೆ ಆಪ್ಷನ್ ಇದ್ರೂ ಅವ್ರಿಗೆ ಬೇಡ ಗೈಸ್. ಆಪ್ಷನ್ ಇದ್ರೂ ಅವ್ರಿಗೆ ಬೇಡ, ಅಷ್ಟು ನಿಮ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನೀವು ಬರೀ ನೀವಷ್ಟೇ ಅವ್ರ ತಲೆಯಲ್ಲಿರೋದು. ಕೆರಿಯರು, ಜಾಬು, ವರ್ಕು ಅದ್ರ ಪಡ್ಗದ್ ನಡೆದ್ರು ಅದ್ರಲ್ಲೂ ನೀವು ಡಿಸ್ಟ್ರಾಕ್ಟ್ ಮಾಡ್ತೀರ. ಓಕೆನಾ. ನೀವು ಅಷ್ಟು ಆವರ್ಸ್ಕೊಂಡಿದ್ದೀರಾ ಅವ್ರಿಗೆ. ಡೆವಿಲ್ ಎನರ್ಜಿ ಬಂದಿದೆಯಲ್ಲ, ಆವರ್ಸ್ಕೊಬಿಟ್ಟಿದ್ದೀರಾ ಅವ್ರನ್ನ ನೀವು. ಅವ್ರಿಗಿನ್ನೂ ಹೊಸ ಜಾಬ್ ಆಪರ್ಚುನಿಟೀಸು ಅಥವಾ ಲವ್ ಪ್ರಪೋಸಲ್ಸ್ ಎಲ್ಲ ಬರ್ತಿರ್ಬೋದು. ಬಟ್ ಅವ್ರಿಗೆ ಯಾರು ಬೇಡ, ನೀವೇ ಬೇಕು. ಯಾಕಂದ್ರೆ ನೀವೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಬಟ್ ಒಂಚೂರು ಶೋ ಮಾಡಲ್ಲ ಗೈಸ್ ನಿಮ್ಗೆ. ಅವರು ತುಂಬಾ ಪ್ರಾಕ್ಟಿಕಲ್ ಅಂತ ತೋರಿಸ್ಕೋತಾರೆ. ಇದೇ ಅವ್ರದ್ದು ಹಿಡನ್ ಫೀಲಿಂಗ್ಸ್. ಓಕೆ, ತುಂಬಾ ಪ್ರಾಕ್ಟಿಕಲ್ ಅಂತ ತೋರಿಸ್ಕೋತಾರೆ. ಎಷ್ಟು ಅರ್ಥ ಎನರ್ಜಿ ಬಂದಿದೆ ಅಂದ್ರೆ, ನಿಮ್ ಕಂಡ್ರೆ ಮಾತ್ರ ಎಮೋಷನಲ್ ಆಗ್ತಾರೆ. ಬಟ್ ಹೀ ಈಸ್ ಅ ಪ್ರಾಕ್ಟಿಕಲ್ ಮ್ಯಾನ್ ಆರ್ ವಿಮೆನ್. ಬಟ್ ನೀವಂದ್ರೆ ಎಮೋಷನಲ್, ತುಂಬಾ ಎಮೋಷನಲ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. Four of Pentacles, Full card, Hierophant, Wheel of Fortune, Knight of Swords. ಅವ್ರು ತುಂಬಾ ಮನಿ ಮೈಂಡೆಡ್ ಅಂತ ಶೋ ಮಾಡ್ತಾರೆ. ಎಲ್ಲರೂ ಹಂಗೆ ಅನ್ಕೊಂಡಿರೋದು. ತುಂಬಾ ಕಂಟ್ರೋಲ್ ಮಾಡಕ್ ಬರ್ತಾರೆ, ತುಂಬಾ ಮನಿ ಮೈಂಡೆಡ್, ಮತ್ತೆ ತುಂಬಾ ರಿಸ್ಕ್ ತಗೋತಾರೆ ಲೈಫಲ್ಲಿ. ಯಾರ ಜೊತೆನೂ ಮಾತಾಡಲ್ಲ, ತುಂಬಾ ಸೆಲ್ಫಿಶ್ ಅನ್ನೋ ತರಾನೇ ಅವ್ರು ತೋರಿಸ್ಕೋತಾರೆ. ಬಟ್ ಅವ್ರ ಹಂಗಿಲ್ಲ. ಮತ್ತೆ ತುಂಬಾ ಪ್ರಾಕ್ಟಿಕಲ್ ಅಂತ ತೋರಿಸ್ಕೋತಾರೆ. ಬಟ್ ಹಂಗಿಲ್ಲ ಗೈಸ್. ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನಿ ಅನ್ನೋ ಭಯ ಅವ್ರಿಗೆ ತುಂಬಾ ಇದೆ. ಆವಾಗ ಹೆಂಗೋ ಆತರ ಬಿಹೇವ್ ಮಾಡ್ತಾರೆ. ಬಟ್ ಅವ್ರ ಆತರ ಇಲ್ಲ. ತುಂಬಾ ಡೀಪ್ ಅಟ್ಯಾಚ್ಮೆಂಟ್ ಅನ್ಸುತ್ತೆ ನಿಮ್ ಬಗ್ಗೆ ಅವ್ರಿಗೆ. ತುಂಬಾ ಡೀಪ್ ಅಟ್ಯಾಚ್ಮೆಂಟ್. ನಿಮ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಸತ್ಯ. ಅದ್ ನಿಮ್ಗೆ ಕಂಡು ಇದೆ. ಸುಮಾರು ಜನ ಅದನ್ನ ತೋರ್ಸ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಇನ್ನೂ ಕಂಟ್ರೋಲ್ ಮಾಡ್ಬೇಕು ಈ ಕನೆಕ್ಷನ್ ಅನ್ನೋದಿದೆ ಗೈಸ್. ಅದನ್ನ ಫುಲ್ಲಿ ತೋರ್ಸ್ಕೊಂಡಿಲ್ಲ. ಬಟ್ ಅವ್ರು ನಿಮ್ನ ಕಂಟ್ರೋಲ್ ಮಾಡ್ಲೇಬೇಕು. ಈ ಕನೆಕ್ಷನ್ ನಾನು ಕಂಟ್ರೋಲ್ ಮಾಡ್ಬೇಕು ಅಂತ ತುಂಬಾ ಅನ್ಸಿದೆ. ಫುಲ್ ಶೋ ಮಾಡಲ್ಲ. ಓಕೆ, ಅವ್ರು ನಿಮ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ನಿಮ್ ಜೊತೆ ಇದ್ರೆ ಅವ್ರಿಗೆ ಸೆಕ್ಯೂರ್ಡ್ ಫೀಲ್ ಆಗುತ್ತೆ. ಅವ್ರ ಲೈಫ್ ಫುಲ್ ಚೆನ್ನಾಗಾಗ್ಬಿಡುತ್ತೆ. ನೀವ್ ಒಬ್ರಿದ್ರೆ ಸಾಕು ಅಂತ ತುಂಬಾ ಸರಿ ಅನ್ಕೋತಾರೆ. ಬಟ್ ಶೋ ಮಾಡಲ್ಲ. ಅವ್ರು ತುಂಬಾ ಪಾಸ್ಟ್ ವಿಷಯಗಳನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾರೋ ಮೋಸ ಮಾಡಿದ್ರೆ ಅಥವಾ ಇನ್ಯಾರೋ ಅವ್ರ ಲೈಫಲ್ಲಿ ಬೇರೆ ತರ ನಡ್ಕೊಂಡಿದ್ರೆ ಆ ಫೀಲಿಂಗ್ಸ್ ಎಲ್ಲ ಇನ್ನೂ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ನೀವು ಹಂಗ್ ಮಾಡ್ಬಿಟ್ರೆ, ನೀವು ಬಿಟ್ಟು ಹೊಟ್ಟೋದ್ರೆ ಅನ್ನೋ ಭಯ ಅವ್ರಿಗೆ ತುಂಬಾ ಇದೆ. ಅವ್ರು ಆಲ್ರೆಡಿ ಜಾಬಲ್ಲಿ ಸೆಕ್ಯೂರ್ಡ್ ಇದ್ದಾರೆ, ವೆಲ್ ಸೆಟಲ್ಡ್ ಇದ್ದಾರೆ. ಆದ್ರೂ ಇನ್ನೂ ಸ್ಟೇಬಲ್ ಜಾಬ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರು ರಿಸ್ಕ್ ತಗೊಳಕ್ ರೆಡಿ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ ಗೈಸ್. ಯಾಕಂದ್ರೆ ನಿಮ್ನ ಕಳ್ಕೊಬಿಡ್ತೀನಿ ಅನ್ನೋ ಭಯ ಜಾಸ್ತಿ ಆಗಿದೆ ಅವ್ರಿಗೆ. ಅದನ್ನ ತುಂಬಾ ಹೈಡ್ ಮಾಡ್ತಾರೆ ಅವ್ರು. ನೀವು ತುಂಬಾ ಇನ್ನೋಸೆಂಟು, ಮಗು ತರ ಅಂತ ಅವಾಗ್ಲೇ ಹೇಳ್ದೆ. ಅದೇ ರಿಪಿಟೇಷನ್ ಆಗಿದೆ ಗೈಸ್. ಫುಲ್ ಕಾರ್ಡ್ ಬಂದಿದೆ ನೋಡಿ. ಇದೇ ಕಾರ್ಡ್ ರಿಪಿಟೇಷನ್ ಆಗಿದೆ. ನೀವು ತುಂಬಾ ಇನ್ನೋಸೆಂಟು, ಮಗು ತರ. ಮತ್ತೆ ನಿಮ್ಗೆ
ಟ್ರಾವೆಲ್ ಮಾಡಕ್ ಸುಮಾರು ಜನಕ್ಕೆ ಇಷ್ಟ ಇರ್ಬೋದು, ನಿಮ್ಗೆ ಫ್ಯಾಷನ್ ಅಥವಾ ಡ್ರೆಸ್ ಅಪ್ ಮಾಡಕ್ಕೆ ತುಂಬಾ ಇಷ್ಟ ಇರ್ಬೋದು, ಸ್ಟೈಲ್ ಮಾಡಕ್ ತುಂಬಾ ಇಷ್ಟ ಇರ್ಬೋದು. ಅದಕ್ಕೆಲ್ಲ ಅವ್ರು ಪ್ರೊವೈಡರ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾರೆ. ನೀವ್ ಈ ತರ ಇರೋದು ಅವ್ರಿಗೆ ಇಷ್ಟ, ಅವ್ರು ಅದನ್ನ ಪ್ರೊವೈಡ್ ಮಾಡ್ಬೇಕು, ನೀವ್ ಹಿಂಗ ಆರಾಮಾಗಿರ್ಬೇಕು ಅನ್ನೋದು ಅವ್ರ ಫೀಲಿಂಗು. ತೋರ್ಸ್ಕೊಳಲ್ಲ, ಬಟ್ ಅವ್ರ ಗಟ್ ಫೀಲಿಂಗು ನೀವ್ ಆರಾಮಾಗಿರ್ಬೇಕು ಅನ್ನೋದು. ಮತ್ತೆ ಸ್ಟೆಬಿಲಿಟಿ, ಕನೆಕ್ಷನ್ ಅಲ್ಲಿ ಸ್ಟೆಬಿಲಿಟಿ ಬರ್ಬೇಕು ಅನ್ನೋದು ತುಂಬಾ ಅನ್ಸಿದೆ ಅವ್ರಿಗೆ. ಬಟ್ ಅವ್ರಿಗೆ ಇನ್ನು ಡೈರೆಕ್ಷನ್ಸ್ ಕಾಣಿಸ್ತಿಲ್ಲ, ಹೇಗ್ ಅಪ್ರೋಚ್ ಮಾಡ್ಲಿ, ನೆಕ್ಸ್ಟ್ ಏನಾಗುತ್ತೆ, ಈ ಕನೆಕ್ಷನ್ ಎಲ್ಲಿಗೆ ಹೋಗುತ್ತೆ, ಏನೋ ಅವ್ರಿಗೆ ಡೈರೆಕ್ಷನ್ಸ್ ಕಾಣಿಸ್ತಾ ಇಲ್ಲ. ಇನ್ನು ಅವ್ರಿಗೆ ಈ ಕನೆಕ್ಷನ್ ಅಲ್ಲಿ ಗ್ರೋತ್ ಬೇಕು ಗೈಸ್, ಗ್ರೋತ್ ಬೇಕು. ಈ ಕನೆಕ್ಷನ್ ನಿಮ್ಮಿಬ್ರ ಮಧ್ಯ ಫನ್ ಮೂಮೆಂಟ್ ಇಲ್ಲ ಅನ್ಸುತ್ತೆ, ಅವ್ರು ಯಾವಾಗ್ಲೂ ಸೀರಿಯಸ್ ಆಗಿರ್ತಾರೆ ಅನ್ಸುತ್ತೆ, ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ. ಇನ್ನು ಫನ್ ಬೇಕು ಈ ರಿಲೇಶನ್ಶಿಪ್ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ರಿಪೀಟ್ ಆಗಿದೆ ಗೈಸ್, ಅವರು ತುಂಬಾ ನಿಮ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅನ್ಕೊಂಡಿದ್ದಾರೆ ಮುಂಚೆ, ಬಟ್ ಈಗ ನೀವೇ ಇಂಪಾರ್ಟೆಂಟ್, ನಾನು ಹೇಳ್ದೆ. ಆಮೇಲೆ ತುಂಬಾ ಸರಿ ಅನ್ಕೋತಾರೆ ಅವರು, ಈ ಕನೆಕ್ಷನ್ಗೆ ಸಡನ್ ಆಗಿ ಎಂಟ್ರಿ ಕೊಡೋಣ, ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ ಅನ್ಕೋತಾರೆ. ಬಟ್ ತಡೆದಿದ್ದಾರೆ ನೋಡಿ, ಇಲ್ಲಿ ಸ್ಟಾಪ್ ಆಗಿದ್ದಾರೆ. ನಿಮ್ ಜೊತೆ ಬೆಟ್ಟ ಗುಡ್ಡ ಸುತ್ತಬೇಕು, ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಇಷ್ಟ ಇದೆ ಅವ್ರಿಗೆ. ಅವ್ರಿಗೆ ಹೆಂಗ್ ಅಪ್ರೋಚ್ ಮಾಡ್ಬೇಕು, ಹೆಂಗ್ ಬರ್ಬೇಕು ಅಂತ ಡೈರೆಕ್ಷನ್ಸ್ ಕಾಣಿಸ್ತಿಲ್ಲ, ಯಾಕಂದ್ರೆ ಅವ್ರ ಫೀಲಿಂಗ್ಸ್ ನ ತುಂಬಾ ಹೈಡ್ ಮಾಡ್ತಾರಲ್ಲ, ಏನು ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ. ಅವ್ರು ತುಂಬಾ ಟ್ರೆಡಿಷನಲ್ ಪರ್ಸನ್ ಗೈಸ್, ಅವ್ರು ತೋರ್ಸ್ಕೊಳಲ್ಲ, ಹೈಡ್ ಮಾಡ್ತಾರೆ. ತುಂಬಾ ಟ್ರೆಡಿಷನಲ್ ಬಿಲೀವ್ಸು, ತುಂಬಾ ಹಳೆ ಕಾಲದ ಮನಸ್ಥಿತಿ ಸ್ವಲ್ಪ ಜಾಸ್ತಿ ಇದೆ. ಬಟ್ ನಿಮ್ಗೆ ಅದನ್ನ ಶೋ ಮಾಡಿಲ್ಲ ಅವರು, ಮತ್ತೆ ನಿಮ್ಗೆ ಅದನ್ನ ಹೇರಲ್ಲ, ಹಿಂಗೆ ಇರ್ಬೇಕು ಆ ಥರ ಎಲ್ಲ ಹೇರಲ್ಲ. ಬಟ್ ಅವರ ಮನಸ್ಸು ಹಾಗಿದೆ, ಅವ್ರು ನಿಮ್ಗೆ ಶೋ ಮಾಡಲ್ಲ. ಅವ್ರು ಯಾವ್ದೇ ರಿಲಿಜಿಯನ್ ಇರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾವ್ದೇ ರಿಲಿಜನ್ ಇರ್ಬೋದು, ಅವ್ರ ರಿಲಿಜನ್ಗೆ ಅವ್ರು ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ. ಓಕೆ, ಶೋ ಮಾಡಲ್ಲ. ಆದ್ರೆ ಅವರು ಅರೇಂಜ್ ಮ್ಯಾರೇಜ್ ಇಷ್ಟಪಡ್ತಾರೆ ಗೈಸ್ ನಿಮ್ ವ್ಯಕ್ತಿ. ಅವರು ಮನೆಯವ್ರನ್ನೆಲ್ಲ ಒಪ್ಸಿ, ನಿಮ್ಮ ಮನೆಯವರು ಅವ್ರ ಮನೆಯವ್ರು ಎಲ್ಲಾರನ್ನೂ ಒಪ್ಸಿ ಮದ್ವೆ ಆಗ್ಬೇಕು ಅನ್ನೋ ವ್ಯಕ್ತಿತ್ವ ಅವ್ರಿಗಿದೆ. ಯಾಕಂದ್ರೆ ಸಮಾಜದಲ್ಲಿ ಅವರು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ಬೋದು ನಿಮ್ ಪರ್ಸನ್, ಅದನ್ನ ಅವ್ರಿಗೆ ಕಳ್ಕೊಳಕ್ ಇಷ್ಟ ಇಲ್ಲ. ಅವ್ರನ್ನೆಲ್ಲ ಒಪ್ಸಿ ನಿಮ್ ಜೊತೆ ಕಮಿಟ್ ಆಗ್ಬೇಕು ಅಂತ ಅನ್ಕೊಡ್ತಾ ಇದ್ದಾರೆ. ದುಡ್ಡು ಕಾಸು ಎಲ್ಲ ಚೆನ್ನಾಗಿ ಅರ್ನ್ ಮಾಡಿದ್ದಾರೆ, ಬಟ್ ಶೋ ಮಾಡ್ಕೊಳಲ್ಲ. ನಾನು ಇಷ್ಟು ಸ್ಟೇಬಲ್ ಆಗಿದ್ದೀನಿ ಎಕನಾಮಿಕಲಿ ಅಂತ. ತುಂಬಾ ಕನ್ಸರ್ವೇಟಿವ್, ಮಾತಾಡಲ್ಲ, ಮಾತು ಕಡಿಮೆ, ಶೋ ಮಾಡಲ್ಲ. ಬೇರೆಯವ್ರಿಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತಾರೆ, ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಾರೆ ನಿಮ್ ಪರ್ಸನ್. ಅದೆಲ್ಲ ನಿಮ್ಗಷ್ಟು ಗೊತ್ತಿಲ್ಲ. ಅವ್ರನ್ನ ತುಂಬಾ ಜನ ರೆಸ್ಪೆಕ್ಟ್ ಮಾಡ್ತಾರೆ ಗೈಸ್ ನಿಮ್ ಪರ್ಸನ್, ಅದನ್ನು ಅವ್ರೇನು ಓವರ್ ಶೋ ಮಾಡ್ಕೊಂಡಿಲ್ಲ. ಅವರ ಟ್ರೆಡಿಷನ್ಸ್ನ ಅವ್ರು ಬಿಡಕ್ ರೆಡಿ ಇಲ್ಲ ಗೈಸ್. ಅವರ ಟ್ರೆಡಿಷನ್ಸ್, ಅವ್ರ ರಿಲಿಜಿಯನ್ಸ್ನ ಅವರು ಆ ವಿಷಯದಲ್ಲಂತೂ ಖಂಡಿತ ಕಾಂಪ್ರಮೈಸ್ ಆಗಲ್ಲ ನಿಮ್ ಪರ್ಸನ್. ಬಟ್ ಅದನ್ನ ನಿಮ್ಗೆ ಜಾಸ್ತಿ ಅವ್ರು ಹೇಳ್ಕೊಂಡಿಲ್ಲ ಅನ್ಸುತ್ತೆ, ಹೈಡ್ ಮಾಡಿದ್ದಾರೆ. ಬಟ್ ಅವ್ರ ಟ್ರೆಡಿಷನ್ ಅಂದ್ರೆ ಅವ್ರು ತುಂಬಾ ಬೆಲೆ ಕೊಡ್ತಾರೆ, ಸೊಸೈಟಿಗೆ ತುಂಬಾ ಬೆಲೆ ಕೊಡ್ತಾರೆ. ಅದನ್ನ ಬಿಟ್ಟು ಬರಕ್ ರೆಡಿ ಇಲ್ಲ. ಕೆಲವು ಸಲ ಅನ್ಕೋತಾರೆ ಏನು ಯೋಚನೆ ಮಾಡದೆ ಬರ್ಬೇಕು ಅಂತ, ಬಟ್ ಖಂಡಿತ ಬರಲ್ಲ. ಬಿಕಾಸ್ ಅವ್ರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊಸೈಟಿ, ಸಮಾಜ ಅಂತ. ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಗೈಸ್, ನಿಮ್ ಮುಂದೆ ಓಪನ್ ಅಪ್ ಆಗಲ್ಲ, ಬಟ್ ಅವ್ರ ಮಾತು ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಟಾಕ್ ಇದೆ, ನಿಮ್ಗದ್ ಗೊತ್ತಿಲ್ಲ, ಬಟ್ ಅವ್ರಾಗ ಮಾತಾಡ್ತಾರೆ. ಮತ್ತೆ ತುಂಬಾ ಬ್ರಿಲಿಯಂಟ್ ಇದ್ದಾರೆ ನಿಮ್ ಪರ್ಸನ್. ಮತ್ತೆ ಅವ್ರಿಗೆ ಇದು ನಿಮ್ಮ ಮತ್ತೆ ಅವರ ಕನೆಕ್ಷನ್ ಸಮಾಜದಲ್ಲಿ ಅದಕ್ಕೊಂದು ಹೆಸರು ಬರ್ಬೇಕು, ಒಂದು ಕಮಿಟ್ಮೆಂಟ್ ಅಂತ. ಅಂದ್ರೆ ಸುಮ್ಮನೆ ಏನನ್ಬೋದು,
ಏನಾದ್ರೂ ಒಂದ್ ಒಳ್ಳೆ ಸ್ಟ್ರಾಂಗ್ ಬಾಂಡ್ ನಿಮ್ ಮಧ್ಯೆ ಈಗ ಏನಿದೆ ಅದಕ್ಕೊಂದು ಹೆಸರು ಕೊಡ್ಬೇಕು. ಎಲ್ಲಾರ ಮುಂದೆ ನಿಮ್ಗೆ ನೀವು ಅವ್ರ ವ್ಯಕ್ತಿ ಅಂತ ಅವ್ರು ಹೇಳ್ಕೋಬೇಕು. ಎಲ್ಲರಿಗೂ ಓಪನ್ ಆಗಿ ಧೈರ್ಯವಾಗಿ ಹೇಳ್ಕೋಬೇಕು ಅಂತ ತುಂಬಾ ಅನ್ಸುತ್ತೆ. ಬಟ್ ಅವ್ರು ನಿಮ್ಗೆ ಇದನ್ನೆಲ್ಲ ಹೇಳಿಲ್ಲ. ತುಂಬಾ ಟ್ರೆಡಿಷನಲ್ ವ್ಯಕ್ತಿ ಅವ್ರು. ಎಲ್ಲಾರ್ನು ಒಪ್ಸೇ ನಿಮ್ಗೆ ಕಮಿಟ್ಮೆಂಟ್ ಕೊಡೋದು ಗೈಸ್. ಅದ್ ಹೇಳಲ್ಲ ಅವರು. ಅವ್ರ ಟ್ರೆಡಿಷನ್ಸ್ ನ ಬಿಟ್ಟು ಬರಲ್ಲ ಗೈಸ್ ಅವ್ರು. ಅವ್ರಿಗೆ ನೆಕ್ಸ್ಟ್ ಏನು ಅನ್ನೋದು ಗೊತ್ತಿಲ್ಲ. ಅನ್ಪ್ರೆಡಿಕ್ಟಬಲ್. ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಕರ್ಮ ಅನ್ನೋದನ್ನ ತುಂಬಾ ನಂಬ್ತಾರೆ. ನಾನು ಆಗ್ಲೇ ಏನ್ ಹೇಳ್ದೆ, ತುಂಬಾ ಟ್ರೆಡಿಷನಲ್ ಅವರು ಅಂತ. ಅವರು ನಾವು ಒಳ್ಳೇದ್ ಮಾಡಿದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದೇ ಆಗುತ್ತೆ ಅನ್ನೋದನ್ನ ನಂಬಿರೋ ವ್ಯಕ್ತಿ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾರೆ. ಎಲ್ಲಾದ್ರೂ ಇರ್ಬೋದು, ಒಟ್ನಲ್ಲಿ ಟ್ರಾವೆಲ್ ಹೋಗ್ಬೇಕು ಅಂತ. ಮತ್ತೆ ನಿಮ್ ಇಬ್ರು ಕನೆಕ್ಷನ್ ಅಲ್ಲಿ ಪಾಸಿಟಿವ್ ಬರ್ಲಿ ಅಂತ ಯೂನಿವರ್ಸ್ ನ ಪ್ರೇ ಮಾಡ್ತಾ ಇದ್ದಾರೆ. ನಿಮ್ ಪರ್ಸನ್ಗೆ ಬುಕ್ಸ್ ಏನಾದ್ರೂ ಓದೋ ಹಾಬಿ ಇರ್ಬೋದು, ಓಕೆನಾ? ಅಥವಾ ರಿಲಿಜಿಯಸ್ ಬುಕ್ಸ್ ಅಥವಾ ಚಾಂಟಿಂಗ್ಸ್ ಮಾಡೋ ಅಭ್ಯಾಸ ಇರ್ಬೋದು ನಿಮ್ ವ್ಯಕ್ತಿಗೆ, ಅಥವಾ ನಿಮಗಿರ್ಬೋದು. ಒಟ್ನಲ್ಲಿ ಅವ್ರು ಪಾಸಿಟಿವ್ ಚೇಂಜ್ ಆಗ್ಲಿ ಈ ಕನೆಕ್ಷನ್ ಅಲ್ಲಿ ಅಂತ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಮತ್ತೆ ಏಂಜಲ್ಸ್ ಸಪೋರ್ಟ್ ಕೇಳ್ತಿದ್ದಾರೆ. ಅಂದ್ರೆ ಅವರು ಆರಾಧ್ಯ ದೈವ ಸಪೋರ್ಟ್ ಕೇಳ್ತಿದ್ದಾರೆ. ಈ ಕನೆಕ್ಷನ್ ಅಲ್ಲಿ ಒಳ್ಳೆ ಬರ್ಲಿ, ಒಳ್ಳೆ ಫೇಸ್ ಬರ್ಲಿ, ತುಂಬಾ ಪಾಸಿಟಿವ್ ಚೇಂಜಸ್ ಬರ್ಲಿ ಅಂತ ತುಂಬಾ ಕೇಳ್ಕೊತಾ ಇದ್ದಾರೆ. ಅವ್ರ ಲೈಫಲ್ಲಿ ಅವ್ರು ತುಂಬಾ ಆಪರ್ಚುನಿಟೀಸ್ ಮಿಸ್ ಮಾಡ್ಕೋತಾ ಇದ್ದಾರೆ. ಆದ್ರೆ ನಿಮ್ಮನ್ನ ಮಿಸ್ ಮಾಡ್ಕೋಬಾರ್ದು ಅಂತ ತುಂಬಾ ಅನ್ಕೋತಿದ್ದಾರೆ. ಅವರು ಮುಂಚೆ ಸ್ಪೆಂಡ್ ಮಾಡ್ತಿರ್ಲಿಲ್ವೋ, ಅಥವಾ ನಿಮ್ ಜೊತೆ ಸ್ಪೆಂಡ್ ಮಾಡಲ್ಲ ಸರಿಯಾಗಿ ಅಂತ ಅನ್ಸಿರ್ಬೋದು ನಿಮ್ಗೆ. ಬಟ್ ಅವರು ತುಂಬಾ ವೈಸ್ ಆಗಿ ಖರ್ಚು ಮಾಡ್ತಾರೆ ಗೈಸ್. ನಿಮ್ಗೆ ಅದು ಶೋ ಮಾಡಿಲ್ಲ, ಬಟ್ ಖರ್ಚು ಜಾಸ್ತಿ ಮಾಡ್ತಾರೆ ಅವರು. ನಿಮ್ ಜೊತೆ ಇನ್ನೂ ಕ್ಲೋಸ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ತುಂಬಾ ಕ್ಲೋಸ್ ಆಗ್ಬೇಕು. ಮತ್ತೆ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಏನ್ ಡಿಲೇಸ್ ಇದೆ ಅದನ್ನ ಯೂನಿವರ್ಸ್ ಒಳ್ಳೆ ಟೈಮ್ ಬರ್ಲಿ, ಆ ಡಿಲೇ ಎಲ್ಲ ಹೋಗಿ ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಒಳ್ಳೆ ಸಮಯ ಬರ್ಲಿ ಅಂತ ಯೂನಿವರ್ಸ್ಗೆ ಪ್ರೇ ಮಾಡ್ತಿದ್ದಾರೆ ಗೈಸ್. ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ಅವ್ರ ಏಂಜಲ್ಸ್ ಇರ್ಬೋದು, ಅವ್ರ ಗಾಡ್, ಅವ್ರ ನಂಬೋ ಗಾಡ್ ಇರ್ಬೋದು, ಯೂನಿವರ್ಸ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದಾರೆ. ವೆರಿ ಪ್ಯಾಷನೆಟ್. ನಾನು ಆಗ್ಲೇ ಹೇಳ್ದೆ, ತುಂಬಾ ಪ್ಯಾಷನೆಟ್ ಎನರ್ಜಿ ಇದೆ. ತುಂಬಾ ಗೋಲ್ ಓರಿಯೆಂಟೆಡ್. ಗೋಲ್ ನೀವೇನೆ. ತುಂಬಾ ಮಾತಾಡ್ತಾರೆ ಅವ್ರು ಬೇರೆಯವ್ರ ಜೊತೆ, ನಿಮ್ ಮುಂದೆ ಮಾತಾಡಲ್ಲ ಅಷ್ಟೇ. ನಿಮ್ನ ಮೀಟ್ ಮಾಡ್ಬೇಕು, ನಿಮ್ನ ನೋಡ್ಬೇಕು ಅಂತ ತುಂಬಾ ಕಾಯ್ತಾರೆ. ನೀವು ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ನೀವು ಮಾತಾಡೋದ್ ನಿಲ್ಸ್ಲೇಬಾರ್ದು, ನಿಮ್ ಮಾತು ಕೇಳ್ತಾನೆ ಇರ್ಬೇಕು ಅಂತ ಅನ್ಕೋತಾರೆ ಗೈಸ್. ಅಷ್ಟು ನಿಮ್ ಮಾತು ಅವ್ರಿಗೆ ಇಷ್ಟ. ನೀವು ಮಾತಾಡೋ ರೀತಿ, ನೀವು ವರ್ಕ್ ಮಾಡೋ ರೀತಿ, ಮತ್ತೆ ನೀವು ಬ್ಯಾಲೆನ್ಸ್ ಮಾಡಿರೋ ರೀತಿ, ಲೈಫ್, ಕೆರಿಯರ್, ಫ್ಯಾಮಿಲಿ ಎಲ್ಲ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಶೋ ಮಾಡಲ್ಲ. ಅವ್ರಿಗೆ ಕನೆಕ್ಷನ್ ಡೈರೆಕ್ಷನ್ ಲೆಸ್ ಅನ್ನಿಸ್ತಾ ಇದೆ. ಡೈರೆಕ್ಷನ್ ಇಲ್ಲ ಅಂತ ಅನಿಸ್ತಿದೆ. ಬಟ್ ಖಂಡಿತ ಓವರ್ಕಮ್ ಮಾಡಕ್ಕೆ ಪ್ರೇ ಮಾಡ್ತಾ ಇದ್ದಾರೆ. ಇಷ್ಟೊಂದೆಲ್ಲ ಫೀಲಿಂಗ್ಸ್ ಇದೆ, ನಿಮ್ಗೇನು ಶೋ ಮಾಡಲ್ಲ ಗೈಸ್. ಮತ್ತೆ ಅವ್ರ ಇನ್ಕಮ್ ಇನ್ನೂ ಕ್ವಿಕ್ ಆಗಿ ಬರ್ಲಿ, ಬೇಗ ಸೆಟಲ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಲೈಫಲ್ಲಿ ಬೇಗ ಸೆಟಲ್ ಆದ್ರೆ ನೀವು ನಿಮ್ಮನ್ನ ಅವ್ರ ಲೈಫ್ ಕರ್ಕೊಬರ್ಬೋದಲ್ಲ, ಆ ತರ ಅನ್ಕೋತಿದ್ದಾರೆ. ಇದು ನಿಮ್ಮ ಪರ್ಸನ್ ನ ಹಿಡನ್ ಫೀಲಿಂಗ್ಸ್ ಗೈಸ್. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ಯೂನಿವರ್ಸ್ ಕಡೆಯಿಂದ. ಫೈಲ್ 1 ಅವ್ರದ್ದು ಇನ್ನೊಂದಷ್ಟು ಹಿಡನ್ ಫೀಲಿಂಗ್ಸ್ ಹೇಳಿ ಯೂನಿವರ್ಸ್. ಫೈಲ್ 1 ಪರ್ಸನ್, ನನ್ನ ವಿವರ್ಸ್ ಬಗ್ಗೆ ಇನ್ನು ಏನೇನ್ ಹಿಡನ್ ಫೀಲಿಂಗ್ಸ್ ಇದೆ. ಅವ್ರು ಸ್ಟಕ್ ಆಗಿದ್ದಾರೆ ಯಾವ್ದೋ ಸಿಚುವೇಶನ್ ಅಲ್ಲಿ. ಓಕೆ, ಅವ್ರು ಸ್ಟಕ್ ಆಗಿರೋದು ನಿಮ್ಗೆ ಅವ್ರು ಹೇಳ್ಕೊಳಲ್ಲ. ಕೆರಿಯರ್ ಅಲ್ಲಿ ಇರ್ಬೋದು, ಫ್ಯಾಮಿಲಿಲಿ ಇರ್ಬೋದು, ಸ್ಟಕ್ ಆಗಿದ್ದಾರೆ. ಅವ್ರು ಹೇಳಲ್ಲ. ನೀವು ಸೂರ್ಯ, ನಿಮ್ಮ ಹತ್ರ ಬರಕ್ ತುಂಬಾ ಎಫರ್ಟ್ ಆಗ್ತಿದ್ದಾರೆ, ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ. ಓಕೆನಾ?
ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಗೈಸ್ ಸೂರ್ಯನ್ ಕಡೆ ಬರಕ್ಕೆ. ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಒಂದ್ ಸಿಚುವೇಶನ್ ಅಲ್ಲಿ ಸ್ಟಕ್ ಅಂತೂ ಆಗಿದ್ದಾರೆ. ಸೊ ಅವ್ರಿಗೆ ಫೀಲಿಂಗ್ಸ್ ಎಲ್ಲ ನಿಮ್ಗೆ ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ತುಂಬಾ ನೋಡಕ್ ಚೆನ್ನಾಗಿದ್ದೀರಾ ಅಂತ ಅವ್ರು ಅನ್ಕೋತಾರೆ. ಅವ್ರ ಮುಂದೆ ಯಾರೇ ಇರ್ಲಿ, ಎಷ್ಟೇ ಜನ ಇರ್ಲಿ, ನಿಮ್ಮನ್ನ ಅವ್ರು ಕಂಪೇರ್ ಮಾಡಲ್ಲ ಅಂತ ಅನ್ಕೋತಾರೆ. ನೀವೊಂಥರ ಎಂಪ್ರೆಸ್ ಆರ ನಿಮ್ಮ ಹತ್ರ ಇದೆ. ನಿಮ್ಗೆ ತುಂಬಾ ಮದರ್ಲಿ ನೇಚರ್ ಇರ್ಬೋದು ಅಂತ ಫೀಲ್ ಮಾಡ್ತಾರೆ ಗೈಸ್ ಅವರು. ನೀವು ತುಂಬಾ ಕೇರ್ ಮಾಡಿರ್ಬೋದು, ನರ್ಚರ್ ಮಾಡಿರ್ಬೋದು, ತಾಯಿ ತರ ಕೇರ್ ಮಾಡಿರ್ಬೋದು. ಆ ಗುಣ ಅವ್ರಿಗೆ ತುಂಬಾ ಇಷ್ಟ, ಫಿದಾ ಆಗಿದ್ದಾರೆ ಆ ಗುಣಕ್ಕೆ. ಅದನ್ನ ಅವರು ಹೈಡ್ ಮಾಡಿದ್ದಾರೆ ಗೈಸ್, ಹೇಳಲ್ಲ. ಹೈ ಪ್ರಿಸ್ಟೆಸ್ ಕಾರ್ಡ್, ವಾವ್, ಕಂಟಿನ್ಯೂಸ್ ಆಗಿ ಹೈ ಪ್ರಿಸ್ಟೆಸ್ ಕಾರ್ಡ್ ಬರ್ತಿದೆ ಗೈಸ್, ವಾವ್. ಅವ್ರು ತುಂಬಾ ಇಂಟ್ಯೂಷನಲ್ ಇದ್ದಾರೆ ನಿಮ್ ಪರ್ಸನ್. ತುಂಬಾ ಇಂಟ್ಯೂಷನ್ಸ್ ಇದೆ ಅವರಿಗೆ. ಗೊತ್ತಾಗತ್ತೆ ಸ್ವಲ್ಪ ಹೇಗೆ ಏನು ಅನ್ನೋದು. ಬಟ್ ಅವ್ರು ಅದನ್ನ ಹೈಡ್ ಮಾಡ್ತಾರೆ, ತೋರ್ಸ್ಕೊಳಲ್ಲ. ಈಗ ಅವ್ರಿಗೇನೋ ಅನ್ನಿಸ್ತಿರುತ್ತೆ, ಅವ್ರು ಅದನ್ನ ಹೇಳ್ಕೊಳಲ್ಲ. ಮತ್ತೆ ಅವ್ರು ಸ್ಪಿರಿಚುಯಲಿ, ನಾನು ಅವಾಗ್ಲೇ ಹೇಳ್ದೆ ಹೈರೋಫೆಂಟ್ ಕಾರ್ಡ್ ಬಂದಿದೆ. ಅವರು ತುಂಬಾ ಟ್ರೆಡಿಷನ್ಸ್ ನ ಫಾಲೋ ಮಾಡ್ತಾರೆ. ಸ್ಪಿರಿಚುಯಲಿ ಅವರು ತುಂಬಾ ಯೂನಿವರ್ಸ್ ಅಂದ್ರೆ ಅವರ ಆರಾಧ್ಯ ದೈವನ ತುಂಬಾ ನಂಬ್ತಾರೆ, ಶೋ ಮಾಡಲ್ಲ. ಮತ್ತೆ 24/7 ನೀವೇ ನಡೀತಿರ್ತೀರ ಅವ್ರ ತಲೆಯಲ್ಲಿ. ಬಟ್ ಅವ್ರು ಅದನ್ನು ಹೇಳ್ಕೊಳಲ್ಲ, ಯಾರಿಗೂ ಹೇಳ್ಕೊಳಲ್ಲ, ಶೋನು ಮಾಡಲ್ಲ. ತುಂಬಾ ಟ್ರೆಡಿಷನಲ್ ಪರ್ಸನ್ ಗೈಸ್. ದೇವ್ರನ್ನ ತುಂಬಾ ನಂಬೋ ವ್ಯಕ್ತಿ, ಕರ್ಮನ ತುಂಬಾ ನಂಬೋ ವ್ಯಕ್ತಿ. ಅವಾಗ್ಲೇ ಹೇಳ್ದೆ ಕರ್ಮ ಬಿಲೀವರ್ ಅಂತ, ಶೋ ಮಾಡಲ್ಲ. ಇತ್ತೀಚೆಗೆ ಅವ್ರು ಮೆಡಿಟೇಷನ್ ಶುರು ಮಾಡಿರ್ಬೋದು, ಅದನ್ನು ಯಾರಿಗೂ ಹೇಳ್ಕೊಂಡಿಲ್ಲ ಅವರು. ನಿಮ್ಗಂತೂ ಹೇಳ್ಕೊಳಲ್ಲ. ಮೆಡಿಟೇಷನ್ ಮಾಡ್ತಿದ್ದಾರೆ ಅವ್ರು, ಯೂನಿವರ್ಸ್ ಕನೆಕ್ಟ್ ಆಗಕ್ ಟ್ರೈ ಮಾಡ್ತಿದ್ದಾರೆ. ನಿಮ್ಮಿಬ್ರ ಮಧ್ಯ ಈ ಕನೆಕ್ಷನ್ ಅಲ್ಲಿ ಏನ್ ಬ್ಲಾಕೇಜ್ ಇದೆ ಅದರಿಂದ ಅದನ್ನ ದಾಟಿ ಬರ್ಬೇಕು ಅನ್ನೋದಕ್ಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಎಷ್ಟೇ ಪಾಸಿಟಿವ್ನೆಸ್, ಎಷ್ಟೇ ನೆಗೆಟಿವ್ ಇರ್ಬೋದು ಅವರು, ಬಟ್ ಅದನ್ನೆಲ್ಲ ಮೀರಿ ಕಾಮ್ ಆಗ್ತಿದ್ದಾರೆ ಗೈಸ್. ಅವ್ರು ತುಂಬಾ ಹಾರ್ಡ್ ವರ್ಕರ್. ಅವರು ನಿಮ್ ಕಡೆ ಬರ್ಬೇಕಂದ್ರೆ ತುಂಬಾ ಅವರು ಬಿಟ್ಟು ಏನನ್ನಾದ್ರೂ ಬಿಟ್ಟು ಬರ್ಬೇಕಾಗಬಹುದು. ಹೈಡ್ ಮಾಡ್ತಿದಾರೆ, ಅದನ್ನ ಹೇಳ್ತಾ ಇಲ್ಲ. ನಿಮ್ ಕಡೆ ಬರ್ಬೇಕಂದ್ರೆ ತುಂಬಾ ರಿಸ್ಕ್ ಇದೆ. ಮತ್ತೆ ಅವರು ಅವ್ರ ಲೈಫ್ನೇ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ ಕಡೆ ಬರ್ಬೇಕಂದ್ರೆ ತುಂಬಾ ಅವ್ರು ಬಿಡ್ಬೇಕಾಗುತ್ತೆ, ತುಂಬಾ ತ್ಯಾಗ ಮಾಡ್ಬೇಕಾಗುತ್ತೆ ಅವ್ರ ಲೈಫಲ್ಲಿ. ಮತ್ತೆ ತುಂಬಾ ಡಿಸ್ಟೆನ್ಸ್ ಲವ್ ಇರ್ಬೋದು. ಸುಮಾರು ಜನ ತುಂಬಾ ಇಬ್ರು ದೂರ ದೂರ ಇರ್ಬೋದು. ಅವ್ರು ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ. ಓಡ್ ಬಂದ್ಬಿಡೋಣ ಅಂತ ಫೀಲ್ ಆಗುತ್ತೆ ಅವ್ರಿಗೆ. ಮತ್ತೆ ಅವ್ರು ತುಂಬಾ, ನಾನು ಹೇಳಿದ್ನಲ್ಲ, ನಿಮ್ಮ ಹತ್ರ ಬರ್ಬೇಕು, ನಿಮ್ ಕಮಿಟ್ಮೆಂಟ್ ಕೊಡ್ಬೇಕು ಅಂದ್ರೆ ಅವ್ರು ತುಂಬಾ ವಿಷಯಗಳನ್ನ ತ್ಯಾಗ ಮಾಡಿ ಬಿಟ್ಟು ಬರ್ಬೇಕಾಗುತ್ತೆ. ಮತ್ತೆ ಬೇರೆಯವ್ರ ಹೆಲ್ಪ್, ಸಪೋರ್ಟ್ ಬೇಕಾಗುತ್ತೆ ಅವ್ರಿಗೆ. ತುಂಬಾ ಬಿಗ್ ಡಿಸಿಷನ್ ಗೈಸ್ ನಿಮ್ಮ ಹತ್ರ ಬರ್ಬೇಕು ಅಂದ್ರೆ. ಇಷ್ಟೆಲ್ಲ ಫೀಲಿಂಗ್ಸ್ ಯಾಕೆ ಹೇಳ್ತಿಲ್ಲ ಅಂದ್ರೆ ಅವ್ರ ಲೈಫಲ್ಲಿ ತುಂಬಾ ಸ್ಯಾಕ್ರಿಫೈಸ್ ಮಾಡಿ ನಿಮ್ಮ ಹತ್ರ ಬರ್ಬೇಕು. ಅದ್ ನಿಮ್ಗೆ ಅವ್ರು ಹೇಳಿಲ್ಲ, ಹೈಡ್ ಮಾಡಿದ್ದಾರೆ. ಮತ್ತೆ ಅವ್ರ ಲೈಫಲ್ಲಿ ಏನೋ ಒಂದು ಇತ್ತೀಚೆಗೆ ಸಡನ್ ಟವರ್ ಮೂಮೆಂಟ್ ನಡೆದಿದೆ. ಅವ್ರು ಯಾರನ್ನ ನಂಬಿದ್ರು ಅವ್ರು ಮೋಸ ಮಾಡಿದ್ದಾರೆ. ಅವ್ರು ಸಿಡ್ಲು ಬಡ್ದಂಗ್ ಆಗಿದೆ ಅವ್ರಿಗೆ, ಮೋಸ ಮಾಡಿದ್ದಾರೆ. ಅವ್ರಿಗೆ ಯಾವ್ದನ್ನ ಸ್ವರ್ಗ ಅನ್ಕೊಂಡಿದ್ರು ಅಲ್ಲಿಗೆ ಸಿಡ್ಲು ಬಡ್ದು ಅವ್ರು ಆಚೆ ನಿಂತ್ಕೊಂಡು ನೋಡ್ತಿದಾರೆ ನೋಡಿ, ಶಾಕ್ ಆಗಿ. ಓಕೆ, ಅವ್ರ ಲೈಫಿಂದ ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದಷ್ಟು ಪ್ರೀತಿ ತುಂಬಾ ನಂಬಿದ್ರು. ಆ ವ್ಯಕ್ತಿಯಿಂದನೇ ಮೋಸ ಆಗಿರೋದ್ರಿಂದ ಅವ್ರಿಗೆ ತುಂಬಾ ಶಾಕ್ ಆಗಿದೆ. ಆ ಶಾಕು, ಆ ಮುಂಚೆ ಯಾರೋ ಮೋಸ ಮಾಡಿದ್ನ ನಿಮ್ಮಿಂದ ನಿಮ್ಗೆ ಹೇಳಿಲ್ಲ, ಅವ್ರು ಹೈಡ್ ಮಾಡ್ತಾ ಇದಾರೆ. ಆ ಟವರ್ ಮೂಮೆಂಟ್ ಅವ್ರ ಮನ್ಸಲ್ಲಿದೆ. ಸೊ ಅವ್ರು ಇಷ್ಟೊಂದು ಬ್ರಾಡ್ ಆಗಿ ಥಿಂಕ್ ಮಾಡ್ತಿರೋದು ನಿಮ್ ಬಗ್ಗೆ. ಯಾಕಂದ್ರೆ ಅವ್ರು ತುಂಬಾ ಅನುಭವಿಸಿದ್ದಾರೆ ಗೈಸ್ ಆಗ, ಯಾರ ಕಡೆಯಿಂದನೂ. ಅದ್ ಯಾರಾದ್ರೂ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ತುಂಬಾ ಮೋಸ ಮಾಡಿದ್ದಾರೆ. ಬಟ್ ನಿಮ್ ತರ ವ್ಯಕ್ತಿ ಅವ್ರ ಲೈಫಲ್ಲಿ ಸಿಕ್ಕಿಲ್ಲ. ನಿಮ್ಮನ್ನ ಅವ್ರು ಕಳ್ಕೊಳಕ್ ಅದಕ್ಕೆ ಇಷ್ಟ ಇಲ್ಲ, ಭಯ ಆಗ್ತಿದೆ ಅವ್ರಿಗೆ. ಬರೀ ಮೋಸ ತುಂಬಿರೋ ಪ್ರಪಂಚದಲ್ಲಿ ನಿಮ್ಮಂತ ವ್ಯಕ್ತಿ ಇದಾರೆ ಅನ್ನೋದನ್ನ ಅವ್ರಿಗೆ ನಂಬಕ್ಕೆ ಆಶ್ಚರ್ಯ ಆಗುತ್ತೆ ಗೈಸ್. ನಿಮ್ಮನ್ನ ನೆನ್ಸ್ಕೊಂಡಾಗಪ್ಪ ಈ ತರನು ಇದ್ದಾರಾ ಅಂತ ಅವ್ರು ಯೋಚನೆ ಮಾಡೋದಿದೆ. ಈ ತರನು ವ್ಯಕ್ತಿಗಳಿದಾರ ಪ್ರಪಂಚದಲ್ಲಿ ಅಂತ ಅನ್ಕೋತಾರೆ.
ನೀವು ಅಷ್ಟು ಒಳ್ಳೆಯವ್ರು ಅನ್ಸುತ್ತೆ ಗೈಸ್. ಫೈಲ್ 1 ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. 2 ಆಫ್ ಸ್ವೋರ್ಡ್ಸ್. ಅವ್ರ ಕಣ್ ಮುಚ್ಚಿದ್ರು ನೀವೇ ಕಾಣಿಸ್ತೀರಾ ಗೈಸ್, ಓಕೆನಾ? ಅವ್ರ ಕಣ್ ಮುಚ್ಚಿದ್ರು ನೀವೇ ಕಾಣಿಸ್ತೀರಾ, ಅವ್ರು ಇಲ್ಲಿದ್ರು ನೀವೇ ಕಾಣಿಸ್ತೀರಾ. ಅವ್ರ ಲೈಫಲ್ಲಿ ಅವ್ರಿಗೆ ಏನೇ ಗೋಲ್ ಇರ್ಬೋದು, ಆದ್ರೆ ಅವ್ರಿಗೆ ನೀವು ಬೇಕು, ಅದೇ ಅವ್ರದ್ದು ಇಂಪಾರ್ಟೆಂಟ್ ಗೋಲ್. ಅವ್ರಿಗೆ ಸಾವಿರಾರು ಗೋಲ್ಸ್ ಇರ್ಬೋದು, ದುಡ್ಡು ಸಂಪಾದನೆ ಮಾಡ್ಬೇಕು, ಕೆರಿಯರ್ ಚೆನ್ನಾಗಿರ್ಬೇಕು, ಫ್ಯಾಮಿಲಿ ಇರ್ಬೇಕು, ಇನ್ನು ಏನೇನೋ ಇರ್ಬೋದು. ಆದ್ರೆ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್, ನಿಮ್ಮನ್ನ ಪಡ್ಕೊಳ್ಳೋದು ಅಷ್ಟೇ ಅವ್ರಿಗೆ ಈಗಿರೋದು. ನೋಡಿ, ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದ್ದಾರೆ. ಅವ್ರ ಹಿಡನ್ ಫೀಲಿಂಗ್ಸು ತೋರ್ಸ್ಕೊಳಲ್ಲ. ನಿಮ್ಮನ್ನ ಪಡ್ಕೊಳ್ಳೋದೇ ಅವರ ತುಂಬಾ ತುಂಬಾ ಇಂಪಾರ್ಟೆಂಟ್ ಗೋಲ್ ಗೈಸ್. ಬೇರೆದೆಲ್ಲ ಅವ್ರಿಗೆ ಕಾಣಿಸ್ತಿಲ್ಲ ನಿಮ್ಮನ್ ಬಿಟ್ಟು ಗೈಸ್, ಹೈಡ್ ಮಾಡ್ತಿದ್ದಾರೆ ಅಷ್ಟೇ. 8 ಆಫ್ ಕಪ್ಸ್. ಅವ್ರಿಗೆ ತುಂಬಾ ಚಾಯ್ಸಸ್ ಇದೆ ಗೈಸ್, ನಿಮ್ ಪರ್ಸನ್ಗೆ ತುಂಬಾ ಚಾಯ್ಸಸ್ ಇದೆ. ಆದ್ರೆ ಅವ್ರಿಗೆ ನೀವು ಮಾತ್ರ ಬೇಕು, ನೀವು ಮಾತ್ರ ಬೇಕು. ಎಲ್ಲಾನು ರಿಜೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾವ್ಯಾವ ಚಾಯ್ಸ್ ಬಂದಿದೆ ಎಲ್ಲಾನು ರಿಜೆಕ್ಟ್ ಮಾಡಿದ್ದಾರೆ. ಯಾಕಂದ್ರೆ ನೀವು ಸೂರ್ಯ ಅವ್ರ ಲೈಫಲ್ಲಿ, ನೀವು ಮಾತ್ರ ಬೇಕು ಅವ್ರಿಗೆ. ಅವ್ರಿಗೆ ಗೊತ್ತಾಗಿದೆ ಇಂಟ್ಯೂಷನ್, ನಿಮ್ ಜೊತೆ ಮಾತ್ರ ಅವ್ರ ಲೈಫಲ್ಲಿ ಖುಷಿಯಾಗಿರಕ್ ಸಾಧ್ಯ ಅಂತ ಹೈಡ್ ಮಾಡ್ತಾರೆ ಗೈಸ್. ನಿಮ್ ಹತ್ರ ಬರ್ಬೇಕು ಅಂತ ತುಂಬಾ ಅನ್ಕೋತಾರೆ, ಬಟ್ ಅಪ್ರೋಚ್ ಮಾಡ್ತಾ ಇಲ್ಲ. ಸ್ಲೋ ಎನರ್ಜಿ ಇದೆ, ಮಾಡ್ತಾ ಇಲ್ಲ. ಬರ್ಬೇಕು, ಟ್ರಾವೆಲ್ ಮಾಡಿ ಬರ್ಬೇಕು ನಿಮ್ಮ ಹತ್ರ. ಸುಮಾರು ಜನ ದೂರ ಇದ್ದೀರಾ ಅನ್ಸುತ್ತೆ. ನಿಮ್ಗೆ ಏನಾದ್ರು ಗಿಫ್ಟ್ ಕೊಡ್ಬೇಕು, ಟ್ರಾವೆಲ್ ಮಾಡಿ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ, ಬಟ್ ಇನಿಷಿಯೇಷನ್ ತಗೋತಾ ಇಲ್ಲ ಗೈಸ್. ಮತ್ತೆ ನಾನು ಆಗ್ಲೇ ಹೇಳ್ದಂಗೆ ಏನೂ ಮಾತಾಡಲ್ಲ. ನೀವಿಲ್ದೆ ನಾನು ಆರಾಮಾಗಿದ್ದೀನಿ ಅಂತ ಶೋ ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿರೋ ಫೋಟೋಸ್ ಹಾಕೋಬಹುದು, ಟ್ರಾವೆಲಿಂಗ್ ಫೋಟೋಸ್ ಹಾಕೋಬಹುದು, ಏನೇನೋ ಹಾಕೋಬಹುದು, ಬಟ್ ಶೋ ಮಾತ್ರ ಕಿಂಗ್ ತರ ಮಾಡ್ತಾರೆ. ನೀವಿಲ್ದೆ ನನ್ನ ಲೈಫಲ್ಲಿ ಆರಾಮಾಗಿರ್ತೀನಿ ಅಂತ ಎಷ್ಟು ಫೀಲಿಂಗ್ಸ್ ನ ಹೈಡ್ ಮಾಡ್ತಾರೆ ಗೈಸ್. ಫೈಲ್ 1 ಪರ್ಸನ್ನು ನೋಡಿ, ಎಷ್ಟು ಸ್ಟ್ರಿಕ್ಟ್ ಆಗಿ ಕಾಣಿಸ್ಕೋತಾರೆ ನಿಮ್ ಮುಂದೆ, ಬಟ್ ಖಂಡಿತ ಆತರ ಇಲ್ಲ ಗೈಸ್. ಉಲ್ಟಾ ಉಲ್ಟಾ ತುಂಬಾ ಹೈಡ್ ಮಾಡ್ತಾರೆ. ನೋಡಿ ಅವ್ರ ಶೋ ಆಫ್. 9 ಆಫ್ ಪೆಂಟಕಲ್ಸ್ ರಿಪೀಟ್ ಆಯ್ತು ನೋಡಿ ಗೈಸ್. ಇಲ್ಲೂ 9 ಆಫ್ ಪೆಂಟಕಲ್ಸ್ ಬಂದಿತ್ತು. 9 ಆಫ್ ಪೆಂಟಕಲ್ಸ್. ಓಕೆ ಗೈಸ್, 9 ಆಫ್ ಪೆಂಟಕಲ್ಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು. ಆಲ್ರೆಡಿ ಹೇಳ್ದೆ ನಾನು. ನೀವ್ ಅವ್ರ ಲೈಫಿಗೆ ಬಂದ್ರೆ ಅವ್ರಿಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಏನಿದ್ರು ಸಿಗಲ್ಲ. ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ನಿಮ್ಗೆ ನಾನು, ಓಕೆನಾ? ನೋಡಿ, ಈ ಕಾರ್ಡು ಡಬಲ್ ಕನ್ಫರ್ಮೇಶನ್. ಕಪ್ಸು ಪೆಂಟಕಲ್ಸ್, ಓಕೆನಾ? ಸ್ವಲ್ಪ ಎನರ್ಜಿ ಸ್ಲೋ ಇರುತ್ತೆ ಪೆಂಟಕಲ್ಸ್ ಬಂದಿರೋದ್ರಿಂದ, ಬಟ್ ಸ್ಟಿಲ್ 9 ನಂಬರ್ ಇಂಪಾರ್ಟೆಂಟ್ ಆಗುತ್ತೆ. ಸುಮಾರು ಜನ ಡೇಟ್ ಆಫ್ ಬರ್ತ್ 9 ಇರ್ಬೋದು, ಅಥವಾ 9 ಮಂತ್ಸ್ಗೆ ಏನಾದ್ರೂ ನೀವು ಸಿಗ್ಬೋದು. ಆ ಥರ ಇಂಪಾರ್ಟೆಂಟ್ ಅನ್ನಿಸ್ತಿದೆ 9 ನಂಬರು. ಅರ್ನಿಂಗ್ಸ್ ಕಡೆ ಎಷ್ಟೇ ಗಮನ ಇದ್ರೂ ನೀವು ಅವ್ರಿಗೆ ಇಂಪಾರ್ಟೆಂಟ್. ಅರ್ನಿಂಗ್ಸ್ ಯಾಕೆ ಮಾಡ್ತಿರೋದು ಅಂದ್ರೆ ನಿಮ್ಗೋಸ್ಕರ ಗೈಸ್. ನೀವಿದ್ರೆ ಅವ್ರ ಲೈಫಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಓಕೆನಾ? ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಎಸ್ಪೆಷಲಿ ಸುಮಾರು ಜನಕ್ಕೆ ನೀವು ರೆಡ್ ಅಲ್ಲಿ ಇದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ರೆಡ್ ಡ್ರೆಸ್. ನೀವು ಬರ್ಡ್ಸ್ ನ ಇಷ್ಟ ಪಡ್ತೀರಾ ಅನ್ಸುತ್ತೆ ಗೈಸ್. ನನ್ನ ವ್ಯೂವರ್ಸು ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ, ಹೈಡ್ ಮಾಡ್ತಾರೆ. ಒಟ್ನಲ್ಲಿ ನಿಮ್ನ ದೂರದಿಂದ ನೋಡ್ತಾರೆ, ತುಂಬಾ ಅಬ್ಸರ್ವ್ ಮಾಡ್ತಾರೆ, ಕದ್ದು ಮುಚ್ಚಿ ನೋಡೋದು ಜಾಸ್ತಿ. ನೀವ್ ಅವ್ರನ್ನ ನೋಡದೇ ಇದ್ದಾಗ ಅವ್ರು ನಿಮ್ನ ಜಾಸ್ತಿ ನೋಡ್ತಾರೆ ಗೈಸ್. ಕಣ್ಣಿಗೆ ಕಣ್ ಕೊಟ್ಟು ನೋಡಲ್ಲ. ನೋಡಿ, ಇಲ್ಲೂ ಕಣ್ಣಿಗೆ ಪಟ್ಟಿ ಕಟ್ಟಿದೆ. ಸೊ ಕಣ್ಣಿಗೆ ಕಣ್ ಕೊಟ್ಟು ಮಾತಾಡಲ್ಲ ಅವರು, ಮುಖಕ್ಕೆ ಮುಖ ಫೇಸ್. ಯಾವಾಗ್ಲೂ ನೀವು ಬೇರೆ ಕಡೆ ನೋಡಿದಾಗ ನಿಮ್ನ ಅಬ್ಸರ್ವ್ ಮಾಡ್ತಾರೆ ನಿಮ್ ಪರ್ಸನ್ ಜಾಸ್ತಿ. ಫೈಲ್ 1, ಓಕೆನಾ? ಅಬ್ಸರ್ವ್ ಮಾಡಿ. ನಾನು ಅವಾಗ್ಲೇ ಹೇಳ್ದೆ ಅವ್ರ ಕಣ್ಣು ಅಬ್ಸರ್ವ್ ಮಾಡಿ ಅಂತ, ಅದೇ ರಿಪಿಟೇಷನ್ ಆಗಿದೆ. ನೀವು
ಅವ್ರ ಕಣ್ಣು ಅಬ್ಸರ್ವ್ ಮಾಡಕ್ಕೆ ನೀವ್ ನೋಡಿದಾಗ ಅವ್ರು ನಿಮ್ನ ಜಾಸ್ತಿ ನೋಡಲ್ಲ. ನೀವು ಆ ಕಡೆ ಈ ಕಡೆ ಇಲ್ಲ, ನೀವು ಬೇರೆಯವ್ರ ಜೊತೆ ಮಾತಾಡ್ತಿದ್ದಾಗ ಅಥವಾ ನೀವೇನೋ ಬೇರೆ ಕೆಲಸ ಮಾಡ್ತಿದ್ದಾಗ ನಿಮ್ನ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ಗೈಸ್. ಓಕೆನಾ? ನೀವ್ ಅನ್ಕೋಬಹುದು ಇವ್ರಿಗೇನ್ ಇಂಟ್ರೆಸ್ಟೇ ಇಲ್ವಾ, ಏನು ಮಾತಾಡಲ್ವಲ್ಲ ಅಂತ. ಖಂಡಿತ ಇಲ್ಲ. ಅವ್ರಿಗೆ ನಿಮ್ನ ಫೇಸ್ ಮಾಡಕ್ ಒಂಥರ ಅನ್ಸ್ಬೋದು ನೋಡಿ. ಇಲ್ಲೂನುವೆ ಕಣ್ಣಕ್ ಪಟ್ಟಿ ತರ ಕಣ್ಣಕ್ ಪಟ್ಟಿ ನೋಡಿ. ಅವರು ಐ ಟು ಐ ಕಾಂಟ್ಯಾಕ್ಟ್ ಜಾಸ್ತಿ ಮಾಡಲ್ಲ ನಿಮಗೆ. ನೀವು ಆ ಕಡೆ ನೋಡಿ, ಇಲ್ಲುವೆ ನೀವು ಆ ಕಡೆ ತಿರ್ಕೊಂಡಿದ್ದೀರ, ನೀವು ಆ ಕಡೆ, ಆ ಟೈಮಲ್ಲಿ ಅವ್ರು ನಿಮ್ನ ನೋಡ್ತಾರೆ. ಓಕೆ ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1 ನಿಮ್ ಜೊತೆ ಡೇಟ್ಗೆ ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ. ಓಕೆನಾ ಗೈಸ್? ನೀವ್ ಇರೋವಾಗ್ಲೇ ಅವ್ರು ಬೇರೆಯವ್ರ ಜೊತೆನೂ, ಅಂದ್ರೆ ನೀವು ನಿಮ್ಗೆ ಅಪ್ರೋಚ್ ಮಾಡಕ್ ಆಗದೆ ಇರೋ ಟೈಮಲ್ಲಿ ನಿಮ್ನ ಮರೆಯೋಕ್ ತುಂಬಾ ಟ್ರೈ ಮಾಡಿದ್ದಾರೆ. ಬೇರೆಯವರಲ್ಲಿ ನಿಮ್ನ ಹುಡ್ಕಕ್ ಟ್ರೈ ಮಾಡಿದ್ದಾರೆ. ಬೇರೆಯವ್ರ ಜೊತೆ ಡೇಟ್ಗೆ ಹೋಗಕ್ಕೂ ಟ್ರೈ ಮಾಡಿದ್ದಾರೆ ಗೈಸ್. ಬಟ್ ಅವ್ರ ಕೈಲಾಗಿಲ್ಲ. ಅಲ್ಲಿಂದ ಆಚೆ ಬಂದ್ಬಿಟ್ಟಿದ್ದಾರೆ. ನಿಮ್ಗೆ ಎಲ್ಲ ಹೇಳ್ಕೋಬೇಕು, ಎಕ್ಸ್ಪ್ರೆಸ್ ಮಾಡ್ಬೇಕು, ನಿಮ್ ಮೆಸೇಜ್ ಮಾಡ್ಬೇಕು, ನಿಮ್ ಬಗ್ಗೆನೇ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ಕೋಬೇಕು, ಮತ್ತೆ ನಿಮ್ಗೆ ಇನ್ಫಾರ್ಮ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಏನಲ್ಲ ಹೈಡಿಂಗ್. ಅವ್ರ ಮುಂಚೆ ತುಂಬಾ ನಾರ್ಸಿಸಿಸ್ಟ್ ಆಗಿ ನಡ್ಕೊಂಡಿದ್ದಾರೆ ನಿಮ್ ಬಗ್ಗೆ, ನಿಮ್ ಜೊತೆ. ಬರೀ ಒಂದ್ ಕಡೆಯಿಂದ, ನಿಮ್ ಕಡೆಯಿಂದ ಮಾತ್ರ ಬರ್ತಿತ್ತು, ಅವ್ರ ಕಡೆಯಿಂದ ಏನೂ ಅಪ್ರೋಚ್ ಬರ್ತಿರ್ಲಿಲ್ಲ. ಅದು ಅವ್ರಿಗೆ ಗೊತ್ತು, ಬಟ್ ಗೊತ್ತಿಲ್ದಿರೋರ್ ತರ ಇರ್ತಾರೆ. ಅವ್ರಿಗೆ ಕನೆಕ್ಷನ್ ಸ್ಟೆಬಿಲಿಟಿ ಬೇಕು, ಇನ್ನೂ ಗ್ರೋತ್ ಬೇಕು, ಮತ್ತೆ ಸೆಕ್ಯೂರ್ಡ್ ಫೀಲ್ ಆಗ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಇನ್ನೂ ಅವ್ರ ಎಫರ್ಟ್ ಹಾಕ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ವಾವ್, ಅನ್ಕಂಡೀಷನಲ್ ಲವ್ ಗೈಸ್ ಬಂದಿದೆ. ತುಂಬಾ ಅನ್ಕಂಡೀಷನಲ್ ಲವ್. ನೀವು ಸೆಲ್ಫ್ ಲವ್ ಮಾಡ್ಕೊಳ್ಳೋದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ನ ನೀವು ಕೇರ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ತುಂಬಾ ಅಟ್ರಾಕ್ಷನ್ ಫೀಲ್ ಮಾಡ್ತಾರೆ ಗೈಸ್. ಅವ್ರನ್ನ ಅವರೇ ಮರ್ತ್ ಬಿಡ್ತಾರೆ ನೀವು ಬಂದ್ರೆ. ನಿಮ್ಮ ಪರ್ಸನ್ ಕಡೆಯಿಂದ ಇನ್ನೊಂದಷ್ಟು ಫೈಲ್ 1 ಹಿಡನ್ ಫೀಲಿಂಗ್ಸ್ ಏನು ಅಂತ ತಗೊಳ್ಳೋಣ. ನೋಡಿ, ಐ ನೀಡ್ ಟು ಹೋಲ್ಡ್ ಬ್ಯಾಕ್ ಮೈ ಟ್ರೂ ಫೀಲಿಂಗ್ಸ್ ಫಾರ್ ಯುವರ್ ರಿಪಿಟೇಷನ್. ನಾನು ಅದೇ ರೀಡಿಂಗ್ ಮಾಡ್ತಿದ್ದೀನಿ, ಅದೇ ಬಂದಿದೆ. ಅವ್ರ ಫೀಲಿಂಗ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ನನ್ನ ಫೀಲಿಂಗ್ಸ್ನ ತುಂಬ ಹೈಟ್ ಮಾಡಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ಫರ್ಮೇಶನ್ ಸಿಗ್ತಾ ಗೈಸ್? ಖುಷಿನಾ? ನೋಡಿ, ನಾನು ಅವಾಗಲೇ ಏನು ಹೇಳ್ದೆ, 4 ಆಫ್ ಪೆಂಟಕಲ್ಸ್ ಬಂದಿತ್ತಲ್ಲ, ನಾನೇನು ಹೇಳ್ದೆ, ನೀವು ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಇದೆ ಅಂತ. ನೋಡಿ, ವಿಲ್ ಯು ಲೀವ್ ಮೀ ಲೈಕ್ ದ ಅದರ್ಸ್. ಮತ್ತೆ ಯಾರೋ ಮೋಸ ಮಾಡಿ ಬಿಟ್ಟೋಗಿರ್ಬೋದು, ಟವರ್ ಮೂಮೆಂಟ್ ಬಂದಿದೆ, ನೀವು ಹಂಗೆ ಬಿಟ್ಟೋಗ್ಬೋದು ಅಂತ ಹೇಳ್ದೆ ತಾನೇ ಗೈಸ್. ನೋಡಿ, ಅದೇ ಬಂದಿದೆ, ವಿಲ್ ಯು ಲೀವ್ ಮೀ ಲೈಕ್ ದ ಅದರ್ಸ್. ನಾನು ಹೇಳಿದ ವರ್ಡು ಮತ್ತೆ ಕಾರ್ಡ್ ಆಗಿ ಬಂದಾಗ ನನ್ಗೆ ತುಂಬಾ ಖುಷಿ ಆಗುತ್ತೆ ಗೈಸ್. ಪ್ರೊಡಿಕ್ಷನ್ಸ್ ಅದು ಪಾಸಿಟಿವ್ ಆಗಿ. ಐ ಆಮ್ ಸೋ ಹ್ಯಾಪಿ. ವಿಲ್ ಯು ಲೀವ್ ಮೀ ಲೈಕ್ ದ ಅದರ್ಸ್ ನಾನು ಅವಾಗಲೇ ಹೇಳಿದ್ದು ಕಾರ್ಡಲ್ಲಿ ಬಂದಿದೆ ಗೈಸ್. ರಿಪಿಟೇಷನ್ ಕ್ಲೈಮ್ ಮಾಡಿ ಗೈಸ್. ಎನರ್ಜಿ ಸೂಪರ್ ಇದೆ. ಡಬಲ್ ಟ್ರಿಬಲ್ ಕನ್ಫರ್ಮೇಶನ್ ಇದೆಲ್ಲ. ಓಕೆ, ಅವ್ರಿಗೆ ಡಿಸಿಷನ್ ಮೇಕಿಂಗ್ ಕಷ್ಟ ಆಗ್ತಿದೆ, ಹೈಡ್ ಮಾಡ್ತಾರೆ. ಡಿಸಿಷನ್ ತಗೊಳಕ್ ಇಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಡಿಸಿಷನ್ ತಗೊಳಕ್ಕೆ ತುಂಬಾ ಕಷ್ಟ ಆಗ್ತಿದೆ ಗೈಸ್ ಅವ್ರಿಗೆ. ದ ಪ್ಯಾಷನ್ ಇಸ್ ಟೂ ಮಚ್. ನಾನು ಎಷ್ಟು ಸಾರಿ ವರ್ಡ್ ಹೇಳ್ದೆ ಗೈಸ್, ತುಂಬಾ ಪ್ಯಾಷನೆಟ್ ಎನರ್ಜಿ ಅಂತ. ನೋಡಿ, ಅದೇ ಕಾರ್ಡಲ್ಲಿ ಬಂತು. ವಾವ್, ಖುಷಿ ಆಗ್ತಿದೆ ಗೈಸ್. ಐ ಆಮ್ ಹ್ಯಾಪಿ ಫಾರ್ ಫೈಲ್ 1 ವೀವರ್ಸ್. ನಾನು ಹೇಳಿದ ವರ್ಡಿಗೆ 2 ಸಾರಿ ರಿಪೀಟ್ ಆಯ್ತು ಗೈಸ್. ಖುಷಿ ಆಗುತ್ತೆ ಆ ಥರ ಪಾಸಿಟಿವ್ ಆಗಿ ರಿಪಿಟೇಷನ್ಸ್ ಬಂದಾಗ. ಅವ್ರಿಗೆ ಒಂಟಿಯಾಗಿರಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ನೀವು ಬೇಕು. ಅವ್ರು ಯಾರ ಜೊತೆ ಇದ್ರು ಅವ್ರು ಒಂಟಿ ಫೀಲ್ ಮಾಡ್ತಾರೆ ನೀವಿಲ್ದೆ ಅಂತ ಹೇಳ್ತಿದ್ದಾರೆ ಗೈಸ್. ಓಕೆನಾ? ಇನ್ನೊಂದಷ್ಟು ಫೈಲ್ 1 ಪರ್ಸನ್ ಇನ್ನೇನ್ ಹಿಡನ್ ಫೀಲಿಂಗ್ಸ್ ಇದೆ ನೋಡು. ಅವರ ಹೃದಯ ತುಂಬಾ ನೀವೇ ತುಂಬಿಕೊಂಡಿದ್ದೀರಾ ಗೈಸ್, ಶೋ ಮಾಡಲ್ಲ. ಮತ್ತೆ ನಾನು ಒಂಟಿಯಾಗಿ ಖುಷಿಯಾಗಿರ್ತೀನಿ ಅಂತ ನಿಮ್ಗೆ ಹೇಳಿರ್ಬೋದು, ಅಥವಾ ಆ ಥರ ನಡ್ಕೊಂಡಿರ್ಬೋದು. ಆದ್ರೆ ಖಂಡಿತ ಇಲ್ಲ, ನಿಮ್ನ ತುಂಬಾ ಮಿಸ್ ಮಾಡ್ಕೋತಾರೆ ಗೈಸ್. ಅದೇ ಬಂದಿರೋದು, ಐ ಡೋಂಟ್ ವಾಂಟ್ ಟು ಬಿ ಅಲೋನ್. ಅವ್ರಿಗೆ ಡೌಟ್ ಇದೆ, ನೀವು ಅವ್ರನ್ನ ಚೂಸ್ ಮಾಡ್ತೀರಾ ಇಲ್ವಾ ಅಂತ.
ನಿಮ್ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅವ್ರಿಗೆ ತುಂಬಾ ಫೀಲ್ ಆಗುತ್ತೆ ಗೈಸ್, ತೋರ್ಸ್ಕೊಳಲ್ಲ. ಆಸ್ ಯೂಶುವಲ್ ನಾನು ಟ್ರಾವೆಲಿಂಗ್ ಎನರ್ಜಿ ಹೇಳಿದ್ದೆ, ಅದೇ ಕಾರ್ಡ್ ರಿಪಿಟೇಷನ್ ಗೈಸ್. ಕ್ಲೈಮ್ ಮಾಡಿ ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಹೊಸ ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಐ ವಾಂಟ್ ಟು ಟಚ್ ಯು. ನಾನು ಆವಾಗ್ಲೇ ಹೇಳ್ದೆ ಡೆವಿಲ್ ಕಾರ್ಡ್ ಬಂದಿದೆ, ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಇದೆ ಅಂತ. ನೀವು ಅವರು ಯಾರಿದ್ದಾರೆ ನಿಮ್ ಪರ್ಸನ್, ಅವ್ರು ನಿಮ್ನ ಮುಟ್ಬೇಕು ಅಂತ ಅನ್ಕೋತಾ ಇದ್ದಾರೆ. ಓಕೆನಾ? ಫಿಸಿಕಲ್ ಅಟ್ರಾಕ್ಷನ್ ತುಂಬಾ ಜಾಸ್ತಿ ಇದೆ ಗೈಸ್. ಬೇಡವೇ ಬೇಡ, ನೀವು ಇಂಪಾರ್ಟೆಂಟೇ ಅಲ್ಲ ಅಂತ ಶೋ ಮಾಡ್ತಾರೆ ಅಷ್ಟೆ. ಯೂನಿವರ್ಸ್ ಕಡೆಯಿಂದ ಫೈಲ್ 1 ನನ್ನ ವಿವರ್ಸ್ಗೆ ಏನ್ ಮೆಸೇಜ್ ಇದೆ? ಸ್ಟಾರ್ಟ್ ಫ್ರೆಂಡ್ಸ್. ಯೂನಿವರ್ಸ್ ಹೇಳ್ತಿದ್ದಾರೆ, ಹಳೇದ್ನೆಲ್ಲ ಮರೆತು ಹೊಸದಾಗಿ ಶುರು ಮಾಡಿ. ನೀವು ಏನೇ ಈ ವ್ಯಕ್ತಿ ಬಗ್ಗೆ ಹೇಟ್ರೇಟ್ ಇಟ್ಕೊಂಡಿದ್ರು, ಅವ್ರು ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಸೊ ನೀವು ಹೊಸದಾಗಿ ನಿಮ್ಮ ಲೈಫ್ನ ಶುರು ಮಾಡ್ಬೋದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಕ್ಲೈಮ್ ಮಾಡಿ ಗೈಸ್. ವಾಟ್ ಎ ನೈಸ್ ಎನರ್ಜಿ ಯೂನಿವರ್ಸ್ ಕೊಟ್ಟಿದ್ದಾರೆ. ಕ್ಲೈಮ್ ಮಾಡಿ. ಗೈಸ್, ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟಪಡ್ತಾರೆ ಅಂತ ನೋಡೋಣ. ಈ ಸಾಂಗ್ ಅಲ್ಲಿ ನಿಮ್ಗೆ ಅವರ ಫೀಲಿಂಗ್ಸ್ ತುಂಬಾ ಸಿಗುತ್ತೆ. ಓಕೆ, ಸೊ ಈ ಸಾಂಗ್ ಫುಲ್ ನೋಡಿ. ಮಾತು ನನ್ನೋಳು, ಮೌನಾನ ನನ್ನೋಳು, ನೀರು ನನ್ನೋಳು, ಮುಂಗಾರು ನನ್ನೋಳು, ನಂಗಂತ ಹುಟ್ಟಿ ಬಂದ ಚೆಲ್ವಿ ಇವಳೇ ಇವಳೇನೆ. ನೀವ್ ಅವ್ರಿಗೋಸ್ಕರ ಹುಟ್ಟು ಬಂದಿರೋದಂತೆ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ಮೆಸೇಜ್, ಹಿಡನ್ ಫೀಲಿಂಗ್ಸ್ ಸಿಗುತ್ತೆ. ಓಕೆನಾ ಗೈಸ್? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಗೈಸ್. ಕೃಷ್ಣ ಮುಂದೆ ಜಗದ್ಗುರು. ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಗೈಸ್? ನಿಮ್ಮ ಪರ್ಸನ್ನ ಹಿಡನ್ ಫೀಲಿಂಗ್ಸ್ ನೋಡೋಣ. ಅದಕ್ಕಿಂತ ಮುಂಚೆ ಅವ್ರ ಹೆಸರನ್ನ 3 ಸತಿ ಹೇಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ. ಮತ್ತೆ ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅಥವಾ ಕಣ್ಮುಚ್ಚಿದ್ರೆ ಅವ್ರ ಮುಖ ಬರ್ಬೇಕು, ಆ ಥರ ನೆನೆಸ್ಕೋಬೇಕು. ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೆ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್. ಓಕೆ. ಯೂನಿವರ್ಸ್ ಪೈಲ್ 2 ಪರ್ಸನ್ ಹಿಡನ್ ಫೀಲಿಂಗ್ಸ್ ಏನು ನೋಡೋಣ. Knight of Wands, the Tower, 9 of Pentacles, 4 of Cups, 3 of Cups. ತುಂಬಾ ಫೈರ್ ಎನರ್ಜಿ ಇದೆ ಗೈಸ್. ಅವ್ರು ನಿಮ್ಗೆ ಶೋ ಮಾಡಲ್ಲ ಪೈಲ್ 2. ಮತ್ತೆ ನಿಮ್ ರಿಲೇಶನ್ಶಿಪ್ ಅಲ್ಲಿ ರಿಸ್ಕ್ ತಗೋಬೇಕು, ಈ ಕನೆಕ್ಷನ್ ನಾನು ಇನ್ನೂ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾರೆ, ಬಟ್ ಆಕ್ಷನ್ ತಗೊಳಲ್ಲ. ಅದನ್ನೆಲ್ಲ ಹೈಡ್ ಮಾಡ್ತಾರೆ, ಆಕ್ಷನ್ ತಗೊಳಲ್ಲ, ಶೋ ಮಾಡಲ್ಲ. ತುಂಬಾ ಸ್ಟ್ರಾಂಗ್ ಅಂಡ್ ಕಾನ್ಫಿಡೆಂಟ್ ಇದೀನಿ ಅಂತ ನಿಮ್ ಪರ್ಸನ್ ನಿಮ್ಮ ಹತ್ರ ತೋರ್ಸ್ಕೊಂಡಿರ್ಬೋದು, ಬಟ್ ಅವರು ಅಷ್ಟು ಸ್ಟ್ರಾಂಗ್ ಮತ್ತೆ ಕಾನ್ಫಿಡೆಂಟ್ ಇಲ್ಲ ಈ ಕನೆಕ್ಷನ್ ಅಲ್ಲಿ. ಈ ಕನೆಕ್ಷನ್ ಎಂಟರ್ ಆಗೋದ್ ರಿಸ್ಕ್ ಅಂತ ತುಂಬಾ ಅನ್ಕೋತಾರೆ, ಶೋ ಮಾಡಲ್ಲ. ಸ್ಟೆಪ್ ತಗೋಬೇಕು ಅಂತ ತುಂಬಾ ಅನ್ಕೋತಾರೆ, ತುಂಬಾ ಡಿಟರ್ಮೈನ್ ಆಗಿದ್ದಾರೆ, ಬಟ್ ಆಕ್ಷನ್ ತಗೊಳಲ್ಲ ಗೈಸ್. ತುಂಬಾ ರಿಸ್ಕ್ ಅಂತ ಅನ್ಕೋತಾ ಇದಾರೆ ಈ ಕನೆಕ್ಷನ್ ಅಲ್ಲಿ. ಅವ್ರು ಶೋ ಮಾಡದೆ ಹೋದ್ರು ರಿಸ್ಕ್ ಅಂತ ಅನ್ಕೋತಾ ಇದಾರೆ. ಓಕೆನಾ? ತುಂಬಾ ರಿಸ್ಕ್ ಅಂತ ಅನ್ಕೋತಿದ್ದಾರೆ. ನಿಮ್ಮಿಬ್ರು ಕನೆಕ್ಷನ್ ಅಲ್ಲಿ ಎಂಟ್ರಿ ಕೊಟ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಚೇಂಜಸ್ ಆಗುತ್ತೆ ಅಂತ ರಿಸ್ಕ್ ಅಂತ ಅನ್ಕೋತಾ ಇದ್ದಾರೆ. ಅವ್ರು ಎಮೋಷನಲಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ, ಶೋ ಮಾಡಲ್ಲ ಗೈಸ್. ಅವ್ರು ತುಂಬಾ ವೀಕ್ ಇದ್ದಾರೆ. ನಾನು ಆಗ್ಲೇ ಹೇಳ್ದೆ ಸ್ಟ್ರಾಂಗ್ ಅಂತ ತೋರಿಸ್ಕೋತಾರೆ, ಬಟ್ ತುಂಬಾ ಎಮೋಷನಲಿ ವೀಕ್ ಇದ್ದಾರೆ. ತುಂಬಾ ಸೀಕ್ರೆಟ್ಸ್ ಮುಚ್ಚಿಟ್ಟಿದ್ದಾರೆ, ನಿಮ್ಗೇನು ಹೇಳಿಲ್ಲ. ತುಂಬಾ ಜನದ ಕಡೆಯಿಂದ ಅವರು ಮೋಸ ಹೋಗಿದ್ದಾರೆ. ಅವ್ರ ನೆಗ್ಲೆಕ್ಟೆಡ್ ಫೀಲ್ ಆಗಿದೆ ತುಂಬಾ ಜನದ ಕಡೆಯಿಂದ. ಮತ್ತೆ ಅವ್ರಿಗೆ ತುಂಬಾ ಜನ ವೈರಿಗಳಿರ್ಬೋದು.
ಅವ್ರ ಸೀಕ್ರೆಟ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಗೈಸ್. ಅದನ್ನೆಲ್ಲ ಮುಂಚೆ ಯಾರ ಜೊತೆನೂ ಬ್ರೇಕಪ್ ಆಗಿರ್ಬೋದು, ಯಾರೋ ಮೋಸ ಮಾಡಿ, ಅದನ್ನು ಅವ್ರು ನಿಮ್ಗೆ ಹೇಳಿಲ್ಲ. ಇನ್ನೊಂದು ಅಫೇರ್ ಇರ್ಬೋದು, ಹೇಳ್ಕೊಂಡಿಲ್ಲ. ಇತ್ತೇನೋ ಅದನ್ನ ನಿಮ್ಗೆ ಹೇಳ್ಕೊಂಡಿಲ್ಲ. ಸಾಲ ಮಾಡಿರ್ಬೋದು, ಶೋ ಮಾಡಿಲ್ಲ, ಹೇಳ್ಕೊಂಡಿಲ್ಲ. ಅವ್ರ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ಇರ್ಬೋದು, ಆಗಿದ್ದಿದ್ದು ಅದನ್ನು ಅವರು ಹೇಳ್ಕೊಂಡಿಲ್ಲ ಗೈಸ್. ಸೀಕ್ರೆಟಿವ್ ಆಗಿದ್ದಾರೆ, ಹೈಡ್ ಮಾಡ್ತಾರೆ. ನಿಮ್ಮನ್ನ ನೀವು ತುಂಬಾ ರಿಚ್ ಅಂತ ನೋಡ್ತಾರೆ ಅವರು. ನೀವು ತುಂಬಾ ಎನರ್ಜೆಟಿಕ್ ಆಗಿರ್ತೀರಾ, ನೀವು ತುಂಬಾ ಇಂಡಿಪೆಂಡೆಂಟ್, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಮತ್ತೆ ನೀವು ತುಂಬಾ ಪ್ರಾಕ್ಟಿಕಲ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ. ಏನು ನಿಮ್ಮ ಹತ್ರ ಇದೆಲ್ಲ ಹೇಳ್ಕೊಂಡಿಲ್ಲ. ಅವರ ಹಿಡನ್ ಫೀಲಿಂಗ್ಸ್ ಇದು. ನಿಮ್ ಜೊತೆ ಇದ್ರೆ ಅವ್ರಿಗೆ ಸೆಕ್ಯೂರ್ಡ್ ಲೈಫ್ ಸಿಗುತ್ತೆ, ಖುಷಿಯಾಗಿರ್ಬೋದು. ಮತ್ತೆ ನಿಮ್ ಕಡೆ ತುಂಬಾ ಅಟ್ರಾಕ್ಟೆಡ್ ಆಗಿದ್ದಾರೆ ಗೈಸ್. ನೀವು ನೋಡಕ್ ತುಂಬಾ ಬ್ಯೂಟಿಫುಲ್ ಆಗಿದ್ದೀರಾ ಅವ್ರ ಕಣ್ಣಿಗೆ. ತುಂಬಾ ರಿಚ್ ಆಗು ಇದ್ದೀರಾ. ಅವ್ರಿಗೆ ಸ್ಟೇಬಲ್ ಲೈಫ್ ಸಿಗುತ್ತೆ ಅಂತ ಅನ್ಕೋತಿದ್ದಾರೆ ನೀವು ಅವ್ರ ಲೈಫ್ ಬಂದ್ರೆ. ನೀವು ಒಂದು ಹೈ ಲೆವೆಲ್ ಜಾಬ್ ಅಲ್ಲಿ ಇರ್ಬೋದು. ಇದನ್ನೆಲ್ಲ ಅವ್ರು ತೋರಿಸ್ಕೊಳಲ್ಲ. ಮತ್ತೆ ನೀವು ತುಂಬಾ ನಿಮ್ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ, ಅದು ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಮನ್ನ ತುಂಬಾ ಪ್ರಾಕ್ಟಿಕಲ್ ಪರ್ಸನ್ ಅಂತ ಅನ್ಕೋತಾರೆ, ಬಟ್ ಶೋ ಮಾಡಲ್ಲ. ನೀವು ಯಾರ ಮೇಲೂ ಡಿಪೆಂಡ್ ಆಗಲ್ಲ, ಆ ಗುಣ ಅವ್ರಿಗೆ ತುಂಬಾ ಇಷ್ಟ. ನೀವು ನಿಮ್ಮ ಸೆಲ್ಫ್ ಎಸ್ಟೀಮ್ ನ ಯಾವತ್ತೂ ಬಿಟ್ಕೊಡಲ್ಲ ಗೈಸ್. ನೀವು ತುಂಬಾ ಮುಂಚೆ ಹಾರ್ಡ್ ವರ್ಕ್ ಮಾಡಿ ಈಗ ಆ ಲೈಫ್ ನ ಎಂಜಾಯ್ ಮಾಡ್ತಿದ್ದೀರಾ. ಆ ಲೈಫಲ್ಲಿ ಇವ್ರಿಗೆ ಬರಕ್ ತುಂಬಾ ಇಷ್ಟ ಇದೆ, ಬಟ್ ಶೋ ಮಾಡಲ್ಲ ಗೈಸ್. ಓಕೆನಾ? ನನ್ ವಿವರ್ಸ್ಗೆ ಬರ್ಡ್ಸ್ ಇಷ್ಟ ಇರ್ಬೋದು. 2ನೇ ಸರಿ ನನ್ಗನ್ಸ್ತಿದೆ ಬರ್ಡ್ಸ್ ಇಷ್ಟ ಇರ್ಬೋದು. ಪೈಲ್ 2 ಅಲ್ಲಿ ನನ್ ವಿವರ್ಸ್ಗೋ ಅಥವಾ ನಿಮ್ ಪರ್ಸನ್ಗೋ ಬರ್ಡ್ಸ್. ಅವ್ರು ತುಂಬಾ ಬೇಜಾರಾಗಿರ್ತಾರೆ, ಒಬ್ಬೊಬ್ರೇ ಇರ್ತಾರೆ. ಅವ್ರಿಗೆ ಏನೇ ಚಾಯ್ಸಸ್ ಇದ್ರು ನೀವೇನೆ ಅವ್ರನ್ನ ಅಪ್ರೋಚ್ ಮಾಡಿ ಕೊಟ್ರು ರೆಫ್ಯೂಸ್ ಮಾಡ್ತಾರೆ ಆ ಕೊಲಾಬ್ರೇಷನ್ ನ. ಬಿಕಾಸ್ ಅವರು ತುಂಬಾ ಎಮೋಷನಲ್ ಪರ್ಸನ್ ಗೈಸ್. ಫೈಲ್ 2 ಅವ್ರು ತುಂಬಾ ಅನುಭವಿಸಿದಾರೆ ಮುಂಚೆ ಮೋಸ ಎಲ್ಲ ಅನುಭವಿಸಿದಾರೆ. ಮುಂಚೆ ಅಫೇರ್ ಇದ್ರೆ ಅವರಿಂದ ಮೋಸ ಅನುಭವಿಸಿದಾರೆ. ಸೊ ಮತ್ತೆ ಅವೆಲ್ಲ ರಿಪೀಟ್ ಆಗಕ್ ಅವ್ರಿಗೆ ಇಷ್ಟ ಇಲ್ಲ. ತುಂಬಾ ಆಪರ್ಚುನಿಟೀಸ್ ಅವ್ರ ಲೈಫಲ್ಲಿ ಕಳ್ಕೊಂಡಿದ್ದಾರೆ ಎಮೋಷನಲ್ ಆಗಿ ಯೋಚನೆ ಮಾಡಿ. ಅದನ್ನು ನಿಮ್ಗೆ ಹೇಳ್ಕೊಳಲ್ಲ. ತುಂಬಾ ಆಪರ್ಚುನಿಟೀಸ್ ಮಿಸ್ ಮಾಡ್ಕೊಂಡಿದ್ದಾರೆ. ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಅವ್ರ ಲೈಫಲ್ಲಿ ಯಾರಾದ್ರೂ ಬಂದ ತಕ್ಷಣ, ನೀವೇ ಇರ್ಬೋದು, ನೀವು ಫಸ್ಟ್ ಬಂದ ತಕ್ಷಣ ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡಿರ್ತಾರೆ. ಅದಕ್ಕೆ ಅವ್ರು ಇಸ್ಕೊಂಡಿಲ್ದೇನೆ ಮಿಸ್ ಮಾಡ್ಕೊಂಡಿದ್ದಾರೆ ತುಂಬಾ ಚಾನ್ಸಸ್ನ. ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಗೈಸ್. ಅವ್ರಿಗೆ ದುಡ್ಡು ಸೇವ್ ಮಾಡ್ಬೇಕು ಅನ್ನೋದು ತುಂಬಾ ತಲೆಯಲ್ಲಿದೆ, ಶೋ ಮಾಡಲ್ಲ. ಮತ್ತೆ ಅವ್ರಿಗೆ ಪ್ರೀತಿ ಬಗ್ಗೆ ಇಂಟ್ರೆಸ್ಟೇ ಇಲ್ಲ. ನನ್ಗೆ ಇಂಟ್ರೆಸ್ಟೇ ಇಲ್ಲ, ನಾನು ಪ್ರೀತಿನೆಲ್ಲ ನಂಬಲ್ಲ ಅನ್ನೋ ತರ ನಡ್ಕೋತಾರೆ. ಬಟ್ ವೆರಿ ಎಮೋಷನಲ್ ಪರ್ಸನ್. ಅವ್ರಿಗಿದೆ ಇಂಟ್ರೆಸ್ಟ್ ಇದೆ, ಬಟ್ ನೀವ್ ಹೇಳ್ದಾಗ ಇಲ್ಲ ನನ್ಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ ಅಂತ ಎಕ್ಸೆಪ್ಟ್ ಮಾಡಲ್ಲ ಗೈಸ್. ಬಿಕಾಸ್ ಅವ್ರು ಇನ್ನ ಈ ಟವರ್ ಮೂಮೆಂಟ್ ಇಂದ ಆಚೆ ಬಂದಿಲ್ಲ, ಅದನ್ನ ಹೈಡ್ ಮಾಡ್ತಿದ್ದಾರೆ. ನಾನು ಅವಾಗ್ಲೇ ಹೇಳ್ದೆ ಇನ್ನೊಂದು ಅಫೇರ್ ಇತ್ತೇನೋ ಅಂತ. ಮತ್ತೆ ಥರ್ಡ್ ಪಾರ್ಟಿ ಬಂದಿದೆ. ಯಾರೋ ಅವ್ರ ಲೈಫಲ್ಲಿ ಇನ್ನೊಬ್ರು ಇದ್ರು, ಟವರ್ ಮೂಮೆಂಟ್ ಬಂದಿದೆ, ಅವ್ರು ಹೋಗಿದ್ದಾರೆ, ಇದ್ರು. ಒಟ್ನಲ್ಲಿ ಅವರು ಫಿಸಿಕಲಿ ಹೋಗಿರ್ಬೋದು ಅಥವಾ ಇವ್ರಿಗೆ ಅವ್ರ ಲೈಫಲ್ಲಿ ಇದ್ರೂನು ಇಲ್ದಂಗಿರ್ಬೋದು. ಓಕೆ, ಇವ್ರು ಎಮೋಷ್ನಲಿ ಬ್ಲಾಕ್ ಆಗಿದ್ದಾರೆ. ಅವ್ರ ಜೊತೆ ಇದ್ರೂ ಎಮೋಷ್ನಲಿ ಅವ್ರಿಗೆ ಫೀಲಿಂಗ್ಸ್ ಇಲ್ಲ ಗೈಸ್. ಟವರ್ ಮೂಮೆಂಟ್ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಅವರು ತುಂಬಾ ಖುಷಿಯಾಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ ಅಂತ ತುಂಬಾ ಶೋ ಮಾಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ. ನನ್ಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಹಂಗೆಲ್ಲ ಶೋ ಮಾಡ್ಬೋದು, ಬಟ್ ಖಂಡಿತ ಅವ್ರ ಹತ್ರ ಇಲ್ಲ. ನೋಡಿ ಎಷ್ಟು ಜನ ಇದ್ರು ಅವ್ರು ಇಲ್ಲಿ ಒಂಟಿ ಕೂತಿದ್ದಾರೆ ನೋಡಿ. ಒಂಟಿ ಅವ್ರು, ನೀವಿಲ್ದೆ ಒಂಟಿ ಅಂತ ಅವ್ರಿಗೆ ಫೀಲ್ ಆಗಿದೆ. ನೀವು ಅವ್ರ ಲೈಫಿಗೆ ಬಂದ್ರೆ ಮಾತ್ರ ಅವ್ರ ಲೈಫ್ ಸಕ್ಸಸ್ಫುಲ್ ಆಗಿರುತ್ತೆ. ಮತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅನ್ನೋ ಆಸೆ ತುಂಬಾ ಇದೆ, ಹೇಳ್ಕೊಳಲ್ಲ. ನಿಮ್ ಜೊತೆ ಪ್ರ್ಯಾಂಕ್ಸ್ ಮಾಡ್ಬೇಕು, ಪಾರ್ಟೀಸ್ ಅಟೆಂಡ್ ಮಾಡ್ಬೇಕು, ಫ್ರೆಂಡ್ಸಿಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು, ಖುಷಿಯಾಗಿರ್ಬೇಕು ಅಂತೆಲ್ಲ ಫೀಲಿಂಗ್ಸ್ ಇದೆ. ಈ ತರ ಕೂತಿರ್ತಾರೆ. ನೀವೇ ಬಾ ಅಂದ್ರೂ ಬರಲ್ಲ. ಇಷ್ಟೆಲ್ಲ ಫೀಲಿಂಗ್ಸ್ ಇದೆ, ಕರಿತೀರಾ, ಆದ್ರೂ ಅವ್ರು ಹೋಗಲ್ಲ. ಯಾಕಂದ್ರೆ ಅವ್ರಿಗೆ ಹಿಂದೆ ಟವರ್ ಮೂಮೆಂಟ್ ಅನುಭವಿಸಿದ್ದಾರೆ. ಸೊ ಹಿಂದೇಟ್ ಆಗ್ತಾರೆ, ಬರಲ್ಲ ಅಂತ. ಆಪರ್ಚುನಿಟಿನ ಮಿಸ್ ಮಾಡ್ಕೋತಾರೆ. ಆಕ್ಚುಲಿ ಅವ್ರ ಕನ್ಸು ನಿಮ್ ಜೊತೆ ಹೋಗ್ಬೇಕು, ಮಾತಾಡ್ಬೇಕು, ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ. ಎದುರುಗಡೆ ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಅಥವಾ ನೀವೇ ಆಪರ್ಚುನಿಟಿ ಕೊಟ್ಟಾಗ ಬರಲ್ಲ, ಎಕ್ಸೆಪ್ಟ್ ಮಾಡಲ್ಲ. ಬಿಕಾಸ್ ಟವರ್ ಮೂಮೆಂಟ್. ನಿಮ್ಮನ್ನ ಹೇಗ್ ನೋಡ್ತಾರೆ ಅಂತ ಆಲ್ರೆಡಿ ಹೇಳಿದ್ದೀನಿ.
ತುಂಬಾ ನಿಮ್ನ ಪಾಸಿಟಿವ್ ಪರ್ಸನ್ ಅಂತ ನೋಡ್ತಾರೆ ಗೈಸ್ ಅವರು. ತುಂಬಾ ಪಾಸಿಟಿವ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಅವರಿಗೆ. ತುಂಬಾ ಕ್ಲೈಮ್ ಮಾಡಿ ಗೈಸ್, ಎನರ್ಜೀಸ್ ತುಂಬಾ ಚೆನ್ನಾಗಿದೆ ನಿಮ್ ಬಗ್ಗೆ. ಯೂನಿವರ್ಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ. ದಿ ಎಂಪ್ರೆಸ್. ವಾವ್, ನಾನು ಆಗ್ಲೇ ಹೇಳ್ದೆ ಅವ್ರ ಲೈಫಲ್ಲಿ ಟವರ್ ಮೂಮೆಂಟ್ ಇದೆ ಅಂತ. ಕನ್ಫರ್ಮೇಶನ್ ಸಿಕ್ತು ಯೂನಿವರ್ಸ್ ಕಡೆಯಿಂದ. ಕಿಂಗ್ ಆಫ್ ಕಪ್ಸ್, 10 ಆಫ್ ಕಪ್ಸ್, ಥರ್ಡ್ ಪಾರ್ಟಿ. ನೋಡಿ ಮತ್ತೆ 3 ಆಫ್ ಸ್ಪೋರ್ಟ್ಸ್, 3 ಆಫ್ ಕಪ್ಸ್. ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಗೈಸ್. ಫೈಲ್ 2. ಅವರು ತುಂಬಾ ಫೋಕಸ್ಡ್ ಆಗಿ ಆಕ್ಷನ್ ತಗೋಬೇಕು ಅನ್ಕೊಂಡಿದ್ದಾರೆ, ಬಟ್ ಆಕ್ಷನ್ ತಗೊಳಕ್ ಆಗ್ತಿಲ್ಲ ಅಂತ ನಾನು ಹೇಳ್ದೆ ಅಲ್ವಾ. ತುಂಬಾ ನಿಮ್ಮ ಮೇಲೆ ಅಟ್ರಾಕ್ಷನ್ ಇದೆ ಗೈಸ್. ಸೆಕ್ಷುಯಲಿ ಅಟ್ರಾಕ್ಟೆಡ್ ಆಗಿದ್ದಾರೆ. ತುಂಬಾ ಅಟ್ರಾಕ್ಷನ್ ಇದೆ, ಸೆಕ್ಷುಯಲಿ ಅಟ್ರಾಕ್ಟೆಡ್ ಆಗಿದ್ದಾರೆ. ನಿಮ್ಮನ್ನ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ನಾನು ಆಗ್ಲೇ ಹೇಳ್ದೆ 9 ಆಫ್ ಪೆಂಟಕಲ್ಸ್. ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ. ನೀವು ತುಂಬಾ ಹೆಲ್ತ್ ನ ಮೇಂಟೈನ್ ಮಾಡ್ಕೊಂಡಿದ್ದೀರಾ, ಎಲ್ಲಾರನ್ನೂ ಪ್ರೀತಿ ಮಾಡ್ತೀರಾ, ಕೇರ್ ಮಾಡ್ತೀರಾ, ರೆಸ್ಪೆಕ್ಟ್ ಕೊಡ್ತೀರಾ. ನಿಮ್ಮ ಲೈಫಲ್ಲಿ ಗ್ರೋತ್ ಅಚೀವ್ ಮಾಡಿದ್ದೀರಾ ಬಿಕಾಸ್ ಆಫ್ ನಿಮ್ಮ ಹಾರ್ಡ್ ವರ್ಕು. ನೀವು ತುಂಬಾ ರಿಚ್ ಅಂತ ಅಂತೂ ಅನ್ಕೋತಾರೆ, ಹೈಡ್ ಮಾಡ್ತಾರೆ, ಅದೆಲ್ಲ ನೋಡ್ತಾರೆ. ಮತ್ತೆ ನೀವು ತುಂಬಾ ಕಾನ್ಫಿಡೆಂಟ್ ಪರ್ಸನ್. ಅವ್ರಿಗೆ ಶಾಕ್ ಆಗುತ್ತೆ, ಹೆಂಗಪ್ಪ ಸದ್ಯ ಇಷ್ಟೊಂದು ಕಾನ್ಫಿಡೆನ್ಸ್ ಇವರಲ್ಲಿದೆ ಅಂತ. ಆ ತರ ವ್ಯಕ್ತಿ ನೀವು. ಓಕೆ, ಅವ್ರ ಥಾಟ್ಸ್ನ, ಅವ್ರ ಯೋಚನೆಗಳನ್ನೆಲ್ಲ ನಿಮ್ ಎದುರಿಗೆ ಬಂದಾಗ ರೆಸ್ಟ್ರಿಕ್ಟ್ ಮಾಡ್ಕೋತಾರೆ, ಹೇಳಕ್ ಹೋಗಲ್ಲ, ಹೈಡ್. ನೋಡಿ, ನೀವ್ ನೋಡಿದ್ರೆ ಇಷ್ಟು ಬೋಲ್ಡು, ಅಟ್ರಾಕ್ಟಿವ್, ಓಕೆನಾ. ನಿಮ್ಗೆ ಏನ್ ಅನ್ಸುತ್ತೆ ನೀವು ಆದಷ್ಟು ಹೇಳ್ತೀರಾ, ಬಟ್ ಅವರು ಏನು ಹೇಳಲ್ಲ, ಏನು ಹೇಳಲ್ಲ ಗೈಸ್. ನಿಮ್ಮ ತುಂಬಾ ಮದರ್ಲಿ ನೇಚರ್ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನಿಮ್ನ ತುಂಬಾ ಅವ್ರಿಗಿಂತ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಟ್ಟಿದ್ದಾರೆ. ನಿಮ್ ಲೈಫಲ್ಲಿ ನೀವು ಒಳ್ಳೆ ಗ್ರೋತ್ ಇದೆ, ಪ್ರೊಫೆಷ್ನಲಿ, ಪರ್ಸ್ನಲಿ. ನಿಮ್ಮ ಫಿಸಿಕ್ ಆಗಿರ್ಬೋದು, ನಿಮ್ ಡ್ರೆಸ್ಸಿಂಗ್ ಸೆನ್ಸ್, ನೀವು ಚೆನ್ನಾಗಿ ಡ್ರೆಸ್ಅಪ್ ಆಗ್ತೀರಾ, ನಿಮ್ ಕೆರಿಯರ್ನ, ಲೈಫ್ನ, ಮನೇನ ಬ್ಯಾಲೆನ್ಸ್ ಮಾಡ್ತೀರಾ. ಅದೆಲ್ಲ ಅವ್ರಿಗೆ ಹೌ ಕಮ್ ಪಾಸಿಬಲ್ ಅಂತ ಒಂದೊಂದ್ಸರಿ ಯೋಚನೆ ಮಾಡ್ತಾರೆ. ಏನು ಹೇಳಲ್ಲ ನಿಮ್ಮ ಹತ್ರ ಅದೆಲ್ಲ. ಅವ್ರು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ತುಂಬಾ ಓವರ್ ಬರ್ಡನ್ ಫೀಲ್ ಆಗಿದೆ. ಯಾಕಂದ್ರೆ ಟವರ್ ಮೂಮೆಂಟ್, ಯಾರೋ ಅವ್ರು ಮೋಸ ಮಾಡಿದ್ದಾರೆ ಅನ್ನಲ್ಲ, ತುಂಬಾ ಬೇಜಾರಾಗಿದೆ. ಮತ್ತೆ ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇನ್ನೂ ಎಫರ್ಟ್ ಹಾಕ್ಬೇಕು, ಇಲ್ದ್ರೆ ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ ಅನ್ನೋ ಭಯ ತುಂಬಾ ಇದೆ. ಫೈನಾನ್ಷಿಯಲ್ ಬರ್ಡನ್ ಇದೆ. ಫೈರ್ ಎನರ್ಜಿ ಇದೆ ನಿಮ್ ಮೇಲೆ, ಶೋ ಮಾಡಲ್ಲ. ತುಂಬಾ ಪ್ರೆಷರ್ ಅಲ್ಲಿ ಇದ್ದಾರೆ, ತುಂಬಾ ಪ್ರೆಷರ್. ಅವ್ರ ವರ್ಕ್ ಕಡೆನೂ ತುಂಬಾ ಪ್ರೆಷರ್ ಇದೆ, ಶೋ ಮಾಡಲ್ಲ ಗೈಸ್. ಅವ್ರಿಗೆ ಮುಂದೆ ಏನ್ ಡೈರೆಕ್ಷನ್ ಅಂತ ಕಾಣಿಸ್ತಾ ಇಲ್ಲ. ಅವ್ರಿಗೆ, ಅವರು ನಿಮ್ನ ಮುಂಚೆ ಚಾಯ್ಸ್ ತರ ನೋಡಿದ್ರು. ಚಾಯ್ಸ್, ನೀವೊಂದ್ ಚಾಯ್ಸ್ ಅಷ್ಟೇ ಅವ್ರಿಗೆ. ಬೇರೆಯವ್ರು ಅವ್ರ ಲೈಫಲ್ಲಿ ಇದ್ರು ಅನ್ಸುತ್ತೆ, ಯಾಕಂದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಮತ್ತೆ ಬಂದಿದೆ. ಬಟ್ ಈಗ ನೀವೇ ಅವ್ರ ಲೈಫ್ ಪ್ರಿಯಾರಿಟಿ ಆಗಿದ್ದೀರಾ ಗೈಸ್. ಬಟ್ ಹೈಡ್ ಮಾಡ್ತಾರೆ ಅವ್ರು. ಈಗ್ಲೂ ಚಾಯ್ಸ್ ಅನ್ನೋ ತರನೇ ನಡ್ಕೋತಾರೆ, ಬಟ್ ನೀವೇ ಅವ್ರ ಪ್ರಿಯಾರಿಟಿ ಗೈಸ್. ಅವರು ಎಮೋಷನಲಿ ಸ್ಟೇಬಲ್ ಅಂತ ತೋರ್ಸ್ಕೊತಾರೆ, ಬಟ್ ಖಂಡಿತ ಇಲ್ಲ. ತುಂಬಾ ಕನ್ಸ್ ಕಾಣೋದು, ತುಂಬಾ ಫ್ಯಾಂಟಸೀಸ್. 5D ನಿಮ್ ಜೊತೆ ಜೀವನ ಮಾಡ್ತಿದ್ದಾರೆ, 3D ಇಲ್ದೇ ಇದ್ರುನುವೆ. ಮತ್ತೆ ಅವ್ರ ಹಾರ್ಟ್ ನ ಓಪನ್ ಮಾಡೋವಂಗ್ ಮಾಡಿರೋ ವ್ಯಕ್ತಿ ನೀವು ಮಾತ್ರ. ಅವ್ರ ಹಾರ್ಟ್ ಚಕ್ರ ಓಪನ್ ಆಗಿರೋದ್ ನಿಮಗ್ ಮಾತ್ರ. ಅವ್ರು ತುಂಬಾ ಡಿವೋಟೆಡ್ ಆಗಿದ್ದಾರೆ ನಿಮ್ಗೋಸ್ಕರ, ತುಂಬಾ ಡಿವೋಟೆಡ್ ಆಗಿದ್ದಾರೆ. ಅಪ್ಪಿ ತಪ್ಪಿ ನಿಮ್ ಕಡೆಯಿಂದ ಏನೇ ಮಿಸ್ಟೇಕ್ ಆದ್ರೂ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡಕ್ ರೆಡಿ ಇದಾರೆ ಈಗ. ಅಪ್ಪಿ ತಪ್ಪಿ, ಯಾಕಂದ್ರೆ ನೀವ್ ಅವ್ರಿಗೆ ಇಂಪಾರ್ಟೆಂಟ್. ತುಂಬಾ ಡಿವೋರ್ಸ್ನಲ್ ಫೀಲಿಂಗ್ ಇದೆ ನಿಮ್ ಮೇಲೆ. ನೀವ್ ಒಂಥರ ಅವ್ರಿಗೆ ಏನಂತ ಹೇಳ್ಬೋದು, ಏಂಜಲ್ ತರ. ಹಾರ್ಟ್ ಚಕ್ರ ಓಪನ್ ಮಾಡಿರೋ ಅಂತ ಏಂಜಲ್ ನೀವು ಅವ್ರಿಗೆ. ತುಂಬಾ ಅಬ್ಸೆಸ್ಡ್ ಫೀಲಿಂಗ್ ಇದೆ. ಫ್ಯಾಂಟಸೀಸ್ ಅಲ್ಲಿ ಜೀವನ ಮಾಡ್ತಾರೆ ತುಂಬಾ. ನೀವು ಜೊತೆಲಿಲ್ಲ ಅಂದ್ರೆ ನಿಮ್ನ ನೆನ್ಸ್ಕೊಳ್ಳೋದು, ನೀವು ಜೊತೆಲಿ ಇದ್ದಂಗೆ ನೆನ್ಸ್ಕೊಳ್ಳೋದು, ಕನ್ಸ್ಗಳು ಬೀಳ್ಬೋದು ಅವ್ರಿಗೆ. ನೀವು ಲವ್ ಮಾಡ್ದಂಗೆ, ಕೇರ್ ಮಾಡ್ದಂಗೆ, ಆ ತರ ಎಲ್ಲ ಅವರು ತಲೆಯಲ್ಲಿ ತುಂಬಾ ನೆನ್ಸ್ಕೊತಾರೆ. ತುಂಬಾ ಎಮೋಷನಲ್ ವ್ಯಕ್ತಿ ಗೈಸ್. ಫೈಲ್ 2.
ನಿಮ್ಮನ್ ಪ್ರಾಕ್ಟಿಕಲ್ ಅನ್ಕೊಂಡಿದ್ದಾರೆ, ಬಟ್ ಅವ್ರು ತುಂಬಾ ಇಮೋಷನಲ್ ವ್ಯಕ್ತಿ. ನಿಮ್ ಬಗ್ಗೆನೇ ಅವ್ರಿಗೆ ಯಾವಾಗ್ಲೂ ಯೋಚನೆ ಇದೆ. ಸೊ ಮಾಡೋದೇ ಇಲ್ಲ. ತುಂಬಾ ಚಾನ್ಸಸ್ ಮಿಸ್ ಮಾಡ್ಕೊಂಡಿದಾರಲ್ವಾ? ಅವ್ರಿಗೆ ಯಾಕೆ ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಅವ್ರ ಫ್ಯಾಮಿಲಿಲಿ ಯಾರೋ ಇರ್ಬೋದು ನಿಮ್ಮಿಬ್ರ ಮಧ್ಯ. ಸೊ ಮಕ್ಳಿರ್ಬೋದು, ಏನೋ ಅವ್ರ ಫ್ಯಾಮಿಲಿ ಕಡೆಯಿಂದ ತಡೆ ಇದೆ. ಸೊ ನಿಮ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ ಅವರು. ನೀವು ಕೊಡೋ ಆಫರ್ಸ್ನ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಅವ್ರ ಕನ್ಸು ಎಷ್ಟೇ ಇರ್ಬೋದು ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ನೀವೇನಾದ್ರೂ ಅವ್ರ ಲೈಫಿಗೆ ಬಂದ್ರೆ ಅವ್ರು ಲಕ್ಕಿ ಅಂತ ಫೀಲ್ ಮಾಡ್ತಿದ್ದಾರೆ. ಮತ್ತೆ ಅವ್ರಿಗೆ ಎಮೋಷ್ನಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಅನ್ಕೋತಾ ಇದ್ದಾರೆ. ನೀವ್ ಯಾರ ಲೈಫ್ಗೆ ಎಂಟ್ರಿ ಆದ್ರೂ ನಿಮ್ಮ ಪ್ರೀತಿ ಪಾತ್ರರನ್ನ ತುಂಬಾ ಕೇರ್ ಮಾಡ್ತೀರಾ ಅಂತ ಅವ್ರಿಗೆ ಗೊತ್ತು. ನಿಮ್ನ ಮದ್ವೆ ಆಗ್ಬೇಕು ಅಂತ ತುಂಬಾ ಸರಿ ಅನ್ಕೊಳ್ತಾರೆ. ಓಕೆ, ತುಂಬಾ ಲೈಫ್ ಸಕ್ಸಸ್ಫುಲ್ ಆಗುತ್ತೆ ನೀವೇನಾದ್ರೂ ಅವ್ರ ಲೈಫ್ ಬಂದ್ರೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮತ್ ನಿಮ್ ಜೊತೆ ಮಕ್ಕಳು ಮರಿ ಮತ್ತೆ ಒಂದೊಳ್ಳೆ ಮನೆ ಆತರ ಎಲ್ಲ ಇಮ್ಯಾಜಿನ್ ಮಾಡ್ಕೋತಾರೆ ಗೈಸ್. ಏನೂ ಶೋ ಮಾಡಲ್ಲ. ವಾವ್, ನೈಸ್ ಎನರ್ಜಿ. ಮ್ಯಾರೇಜ್ ಕಾರ್ಡ್ ಬಂದಿದೆ ಗೈಸ್. ಥರ್ಡ್ ಪಾರ್ಟಿ ಅವ್ರಿಗೆ ನಾನು ಅವಾಗ್ಲೇ ಹೇಳ್ರಿ ಟವರ್ ಮೂಮೆಂಟ್ ಬಂದಿದೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್, ಯಾರೋ ಸರಿಯಾಗಿ ಮೋಸ ಮಾಡಿದ್ದಾರೆ ಅವ್ರು ನಂಬಿದ್ದವರು. ನಿಮ್ಮನ್ನ ಚಾಯ್ಸ್ ಆಗಿ ಥಿಂಕ್ ಮಾಡಿದ್ರಲ್ಲ ಆಗ, ಅವ್ರಿಗೋಸ್ಕರ ನಿಮ್ನ ಚಾಯ್ಸ್ ಅನ್ಕೊಂಡಿದ್ರಲ್ಲ, ಅವರು ಈಗ ಅವ್ರ ಲಿಸ್ಟಲ್ಲೇ ಇಲ್ಲ. ನೀವೀಗ ಅವ್ರ ಪ್ರಿಯಾರಿಟಿ. ಅಂದ್ರೆ ನೀವ್ ಇಂಪಾರ್ಟೆಂಟ್ ಅವ್ರ ಲೈಫಲ್ಲಿ. ತುಂಬಾ ಯಾರೋ ಮೋಸ ಮಾಡಿ ಅವ್ರ ಹಾರ್ಟ್ ಬ್ರೇಕ್ ಮಾಡಿದ್ದಾರೆ. ತುಂಬಾ ಫೇಲ್ಯೂರ್ಸ್ ಅನುಭವಿಸಿದ್ದಾರೆ. ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಇದನ್ನ ಯೋಚನೆ ಮಾಡಿ ಮಾಡಿ. ಹಳೆ ಇಶ್ಯೂಸ್ನೆಲ್ಲ ನಿಮಗ್ ಶೇರ್ ಮಾಡಿಲ್ಲ ಗೈಸ್. ಅವರು ಹೋಲ್ಡ್ ಬ್ಯಾಕ್ ಮಾಡ್ತಾರೆ, ಹೇಳಕ್ ಹೋಗಲ್ಲ. ಫೈಲ್ 2 ಪರ್ಸನ್ ಕಡೆಯಿಂದ ಇನ್ನೇನ್ ಹಿಡನ್ ಫೀಲಿಂಗ್ಸ್ ಇದೆ ಯೂನಿವರ್ಸ್ ಪ್ಲೀಸ್ ಹೇಳಿ. ಕಿಂಗ್ ಆಫ್ ಸ್ವೋರ್ಡ್ಸ್, ಆಕ್ಷನ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನಿಮ್ ಜೊತೆ ಟ್ರಾವೆಲ್ ಮಾಡ್ಬೇಕು, ಬೆಟ್ಟ ಗುಡ್ಡ ಸುತ್ತಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಬರ್ಡ್ಸ್ ಯಾರಿಗೋ ಇಷ್ಟ ಗೈಸ್. ನನ್ನ ವೀವರ್ಸ್ಗೋ ಅಥವಾ ನಿಮ್ ಪಾರ್ಟ್ನರ್ಗೋ ಬರ್ಡ್ ತುಂಬಾ ಇಷ್ಟ. ಆಕ್ಷನ್ ತಗೋಬೇಕು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಮಾಡ್ಬೇಕು. ನಾನು ಮುಂಚೆ ಏನ್ ಮಾಡ್ದೆ ಅದು ತಪ್ಪು ಅಂತ ಅವ್ರಿಗೆ ಫೀಲ್ ಆಗಿದೆ. ಸೊ ಇವಾಗ್ಲಾದ್ರೂ ಕರೆಕ್ಟ್ ಡಿಸಿಷನ್ ತಗೋಬೇಕು ಅಂತ ಫೈಲ್ 2 ಅನ್ಕೋತಾ ಇದ್ದಾರೆ ಗೈಸ್. ನೀವು ನಿಮ್ಮ ಸೆಲ್ಫ್ ಲವ್ ಮಾಡ್ಕೊಂಡು, ನಿಮ್ಮ ಸೆಲ್ಫ್ ಕೇರ್ ಮಾಡ್ಕೊಂಡು ನೀವು ಖುಷಿಯಾಗಿದ್ದೀರಾ. ಅವ್ರಿಗದ್ ಗೊತ್ತು. ಆದ್ರೆ ಗೊತ್ತಿಲ್ದಿರೋರ್ ತರ ಹೈಡ್ ಮಾಡ್ತಾರೆ. ಹೇಗಿದ್ಯಾ ಅಂತ ಕೇಳೋದು. ಬಟ್ ನೀವ್ ಹೇಗಿದ್ದೀರಾ, ನೀವ್ ಏನ್ ಮಾಡ್ತಿದ್ದೀರಾ ಅದೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಿರ್ತಾರೆ ಗೈಸ್ ದೂರದಿಂದ. ಸ್ವಲ್ಪ ಜನ ಪೇಂಟಿಂಗ್ ಚೆನ್ನಾಗ್ ಮಾಡ್ಬೋದು. ಫೈಲ್ 2 ಪೇಂಟಿಂಗ್, ಯಾರಾದ್ರೂ ಪೇಂಟರ್ ಇರ್ಬೋದು. ನೀವು ಅಥವಾ ಅವರು ಪೇಂಟಿಂಗ್ ಮಾಡ್ಬೋದು. ಮತ್ತೆ ನೀವು ನಿಮ್ ಲೈಫಲ್ಲಿ ಚೆನ್ನಾಗ್ ಮನಿ ಎಲ್ಲ ಅರ್ನ್ ಮಾಡ್ತಿದ್ದೀರಾ ಅಂತ ಅವ್ರಿಗೆ ಫೀಲ್ ಅನ್ಸಿದೆ. ಅವ್ರಿಗೆ ಅವ್ರ ಹಿಡನ್ ಫೀಲಿಂಗ್ ಶೋ ಮಾಡಲ್ಲ, ನಿಮ್ಗೆ ಹೇಳಲ್ಲ. ನೀನ್ ತುಂಬಾ ಚೆನ್ನಾಗ್ ಅರ್ನ್ ಮಾಡ್ತಿದ್ಯಾ ಅಲ್ವಾ ಅಂತ ಅನ್ಕೋತಿರ್ತಾರೆ, ಹೇಳೋದಿಲ್ಲ. ಕಿಂಗ್ ಆಫ್ ವಾಂಡ್ಸ್, ಆಕ್ಷನ್ ತಗೋಬೇಕು ಅಂತ ಕಾಯ್ತಾ ಇದ್ದಾರೆ. ಕರೆಕ್ಟ್ ಟೈಮ್ಗೋಸ್ಕರ ಕಾಯ್ತಿದ್ದಾರೆ ಗೈಸ್. ಯಾಕಂದ್ರೆ ಅವ್ರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲೂ ಇದ್ದಾರೆ. ಥರ್ಡ್ ಪಾರ್ಟಿ ಪರ್ಸನ್ನೇ ಆಗ್ಬೇಕು ಅಂತ ಏನಿಲ್ಲ. ಅವ್ರ ಫ್ಯಾಮಿಲಿ ಆಗಿರ್ಬೋದು, ಅವ್ರ ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು. ಸೊ ವೈಟಿಂಗ್ ಎನರ್ಜಿಲಿ ಇದ್ದಾರೆ ಗೈಸ್. ನೀವ್ ಅವ್ರ ಲೈಫಲ್ಲಿ ಬಂದ್ರೆ ಸ್ಟಾರ್ ಬಂದಂಗೆ. ಅವ್ರ ಲೈಫ್ ಆರಾಮಾಗಿ ನಡೆದೋಗುತ್ತೆ, ಎಲ್ಲ ನೀವೇ ನೋಡ್ಕೋತೀರಾ ಅಂತ ಅನ್ಕೋತಾ ಇದಾರೆ. ನೀವು ಲೈಟ್ ಇದ್ದಂಗೆ ನೋಡಿ, ಕ್ಯಾಂಡಲ್ ದೀಪ ಹಚ್ಚಿದ್ದಂಗೆ. ನೀವು ದೀಪ ನೋಡಿ, ಸ್ಟಾರ್ಸ್. ನೀವು ಸ್ಟಾರ್. ನೀವು ಅವ್ರ ಲೈಫಿಗೆ ಬಂದ್ರೆ ಸ್ಟಾರ್ ಸಿಕ್ತಂಗೆ ಗೈಸ್. ನೀವೇ ಅವ್ರ ಲೈಫಲ್ಲಿ ಎಲ್ಲ ಮ್ಯಾನೇಜ್ ಮಾಡ್ಕೋತೀರೋ ಅನ್ನೋ ಫೀಲಿಂಗ್ ಅವ್ರಿಗೆ ತುಂಬಾ ಇದೆ. ನೀವ್ ಅವ್ರ ಜೊತೆ ಬಂದ್ರೆ ತುಂಬಾ ಸೆಕ್ಯೂರ್ಡ್ ಫೀಲಿಂಗ್ ಇದೆ ಗೈಸ್. ನೋಡಿ ಗೈಸ್, ರಿಪೀಟ್ ಆಯ್ತಿದ್ದು ಕಾರ್ಡು ನೋಡಿ. 4 ಆಫ್ ಕಪ್ಸ್. ಸಿ ಎಷ್ಟು ಅಕ್ಯುರೇಟ್ ಆಗಿ ಬರ್ತಿದೆ ಅಂದ್ರೆ ರೀಡಿಂಗು ನೋಡಿ. ಈಗ ಅವಾಗ ಅವ್ರು ರಿಜೆಕ್ಟ್ ಮಾಡಿದ್ರು, ಓಕೆನಾ, 4 ಆಫ್ ಕಪ್ಸ್. ಈಗ ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ ಅನ್ನೋ ಭಯ ಅವ್ರಿಗೆ ಕಾಡ್ತಿದೆ ನೋಡಿ. ನಿಮ್ಗೂ ಚಾಯ್ಸಸ್ ಇದೆ ಈಗ. ನೀವು ಒಂಟಿಯಾಗಿರಕ್ ಇಷ್ಟಪಡ್ತಿದ್ದೀರಾ ಈಗ. ಈಗ ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೋತಿರೋ ಇಲ್ವೋ ಅನ್ನೋ ಭಯ ಅವ್ರಿಗೆ ತುಂಬಾ ಕಾಡ್ತಿದೆ. ಶೋ ಮಾಡಲ್ಲ, ಹೈಡ್ ಮಾಡ್ತಾರೆ. ನೀವ್ ಆಚೆ ಒಬ್ರೇ ಆದಷ್ಟು ನೀವು ಒಬ್ರೇ ಇರಕ್ ಇತ್ತೀಚೆಗೆ ಇಷ್ಟಪಡ್ತಿದ್ದೀರಾ.
ಅವ್ರಿಗದ್ ಗೊತ್ತು. ಬಟ್ ನೀವು ಅವ್ರದ್ದು ಎಕ್ಸೆಪ್ಟ್ ಮಾಡಲ್ಲ ಅನ್ನೋ ಭಯ ಅವ್ರನ್ನ ತುಂಬಾ ಕಾಡ್ತಿದೆ ಈಗ. ಮುಂಚೆ ನಿಮ್ನ ಚಾಯ್ಸ್ ಆಗಿ ಇಟ್ಕೊಂಡಿದ್ರಲ್ಲ, ಅದನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ಈಗ ಎಕ್ಸೆಪ್ಟ್ ಮಾಡದೇ ಇರ್ಬೋದು ಅನ್ನೋ ಭಯ ಅವ್ರಿಗಿದೆ. ಮತ್ತೆ ನಿಮ್ಗೂ ತುಂಬಾ ಚಾಯ್ಸಸ್ ಇದೆ ನಿಮ್ ಲೈಫಲ್ಲಿ ಗೈಸ್. ಈಗ ಕನ್ಫರ್ಮೇಶನ್ ಸಿಕ್ತಾ? 4 of Cups. ಹೆಂಗೆ ಅವ್ರಿಗಿದ್ದಿದ್ ಸಿಚುವೇಶನ್, ಅವ್ರು ಅವಾಗಿದ್ದಿದ್ ಸಿಚುವೇಶನ್ ಈಗ ನಿಮಗ್ ಬಂದಿದೆ ಅಂದ್ರೆ ನಿಮ್ಗೂ ತುಂಬಾ ಚಾಯ್ಸಸ್ ಇದೆ. ಈಗ ನೀವು ಬೇಕಾದ್ರೆ ಎಕ್ಸೆಪ್ಟ್ ಮಾಡ್ಬೋದು, ಇಲ್ದೇರಿಲ್ಲ ಅಂತ ಅವ್ರು ಅನ್ಕೊತಿದ್ದಾರೆ. ನಾನು ಅವಾಗ ಹಂಗ್ ಮಾಡ್ಬಾರ್ದಾಗಿತ್ತು ಅಂತ ಅವ್ರಿಗೆ ಪಶ್ಚಾತ್ತಾಪ ಇದೆ. ಬಟ್ ಈಗ ನೀವು ಚಾಯ್ಸ್ ತಗೋಬೇಕಷ್ಟೆ. 10 of Wands. ನಾನು ಆಗ್ಲೇ ಹೇಳ್ದಂಗೆ ರಿಸ್ಕ್ ಇದೆ ಗೈಸ್. ಈ ರಿಲೇಶನ್ಶಿಪ್ ಅಲ್ಲಿ ರಿಸ್ಕ್ ಇದೆ. ಅವರು ನಿಮ್ ಹತ್ರ ಬಂದ್ರೆ ಅವ್ರು ಎಲ್ಲಾನು ಕಳ್ಕೊಬೇಕಾಗುತ್ತೆ, ಎಲ್ಲಾನು ಕಳ್ಕೊಂಡು ನಿಮ್ ಹತ್ರ ಬರ್ಬೇಕಾಗುತ್ತೆ. ತುಂಬಾ ರಿಸ್ಕ್ ಇದೆ. ಅದನ್ನೇ ಅವ್ರು ಫೀಲ್ ಮಾಡ್ತಾ ಇರೋದು. ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು ಬರ್ಬೇಕನ್ಸುತ್ತೆ. ನಿಮ್ ಹತ್ರ ಬರ್ಬೇಕು ಅಂದ್ರೆ ಅದನ್ನ ಅವರು ಯೋಚನೆ ಮಾಡ್ತಿದ್ದಾರೆ. ಬೇರೆಯವ್ರ ಸಪೋರ್ಟ್ ಬೇಕು, ಹೆಲ್ಪ್ ಬೇಕು. ಬೇರೆಯವ್ರ ಜೊತೆ ಮಾತಾಡಿ ಈ ಯಾಕೆ ನನ್ಗೆ ಹಿಂಗ್ ಫೀಲ್ ಆಗುತ್ತೆ ಅಂತಾನು ಮಾತಾಡಿದ್ದಾರೆ, ಕೇಳಿದ್ದಾರೆ. ಏನಾದ್ರೂ ಬೇರೆ ದಾರಿ ಇದೆಯಾ ಅಂತಾನೆ ಯೋಚನೆ ಮಾಡಿದ್ದಾರೆ. ಮತ್ತೆ ಟವರ್ ಬಂತು ಗೈಸ್. ಡಬಲ್ ರಿಪಿಟೇಷನ್ ನೋಡಿ. ಅವ್ರ ಲೈಫಲ್ಲಿ ಯಾರೋ ದೊಡ್ಡದಾಗಿ ಮೋಸ ಮಾಡಿದ್ದಾರೆ ಗೈಸ್. ನೋಡಿ, ಡಬಲ್ ರಿಪಿಟೇಷನ್, ಟವರ್ ಟವರ್. ಕ್ಲಾರಿಫಿಕೇಶನ್ ಸಿಗ್ತಾ? ಮೋಸ ಆಗಿದೆ ಪೈಲ್ಟು ವ್ಯಕ್ತಿಗೆ. ಸೊ ನೀವು ಹಂಗೆ ಬಿಟ್ಟು ಹೊಟ್ಟೋದ್ರೆ ಅನ್ನೋ ಭಯ ಅವ್ರನ್ನ ತುಂಬಾ ಕಾಡ್ತಿದೆ, ಎದ್ರುಕೊಂಡಿದ್ದಾರೆ. ಓಕೆ, ಅವ್ರನ್ನ ನಿಮ್ನ ಎಲ್ಲಿ ಕಳ್ಕೊಬಿಡ್ತೀನೋ, ನೀವ್ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತೀರೋ ಅನ್ನೋದೇ ತುಂಬಾ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇದೆ. ಹೈಡ್ ಮಾಡ್ತಾರೆ. ಜಡ್ಜ್ಮೆಂಟ್. ಅವ್ರು ನಿಮ್ಗೆ ನ್ಯಾಯ ಕೊಡ್ಬೇಕು ಅಂತ ಫೀಲ್ ಮಾಡ್ಕೊತಾ ಇದ್ದಾರೆ. ಅವ್ರ ಮುಂಚೆ ನಿಮ್ನ ಚಾಯ್ಸ್ ಆಗಿ ಟ್ರೀಟ್ ಮಾಡಿದ್ರಲ್ಲ, ಈಗ ನೀವೇ ಪ್ರಿಯಾರಿಟಿ. ನಿಮ್ಗೆ ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ಮತ್ತೆ ನೀವು ಚೇಂಜ್ ಮಾಡ್ಕೊಂಡಿದ್ದೀರಾ ಇತ್ತೀಚೆಗೆ. ಅದ್ ಯಾವ ಚೇಂಜ್ ಮಾಡ್ಕೊಂಡಿದಿರೋ ಗೊತ್ತಿಲ್ಲ. ಆ ಚೇಂಜ್ ಅವ್ರಿಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಹೇಳಿಲ್ಲ ನಿಮ್ಗೆ. ಮತ್ತೆ ಅವ್ರನ್ನ ಅವರು ಒಳಗಿಂದ ಅವ್ರನ್ನ ಅವ್ರು ವ್ಯೂ ಮಾಡ್ಕೊಂಡಿದ್ದಾರೆ. ನಾನ್ ಮಾಡಿದಿತ್ತು ತಪ್ಪು, ಈ ತರ ಮಾಡ್ಬಾರ್ದಿತ್ತು ಅಂತೆಲ್ಲ ಅವ್ರನ್ನ ಅವ್ರು ವ್ಯೂ ಮಾಡ್ಕೊತಿದ್ದಾರೆ. ಮತ್ತೆ ನಿಮ್ಮ ಸಡನ್ ನೀವು ತುಂಬಾ ಚೇಂಜ್ ಆಗಿದ್ದೀರಾ ಗೈಸ್ ಫಿಸಿಕಲಿ ಈಗ ಇತ್ತೀಚೆಗೆ. ಅದವ್ರಿಗೆ ತುಂಬಾ ಇಷ್ಟ ಆಗಿದೆ. ಅವ್ರು ಹೇಳ್ಕೊತಾ ಇಲ್ಲ. ಓಕೆ, ಮತ್ತೆ ನಿಮ್ಮ ಒಳಗೆ ನೀವು ಖುಷಿಯಾಗಿದ್ದೀರಾ. ನೀವು ನನ್ನ ವ್ಯೂವರ್ಸು ಖುಷಿಯಾಗಿದ್ದೀರಾ ನೀವು. ಅದವ್ರಿಗೆ ಶಾಕ್ ಆಗಿದೆ. ಅದ್ ಹೆಂಗೆ ಈ ವ್ಯಕ್ತಿ ಇಷ್ಟೊಂದು ಖುಷಿಯಾಗಿದ್ದಾರೆ ನಾನಿಲ್ದೆ ಅಂತಾನು ಅವ್ರಿಗನ್ಸಿದೆ. ಹೌಕಮ್ ನೀವ್ ಇಷ್ಟೊಂದು ಖುಷಿಯಾಗಿದ್ದೀರಾ ಅಂತ. ಹಂಗೆ ಖುಷಿಯಾಗಿರಿ ಗೈಸ್. ಯಾರ ಮೇಲೂ ನಮ್ ಖುಷಿಗೆ ನಾವು ಡಿಪೆಂಡ್ ಆಗ್ಬಾರ್ದು. ಅದನ್ನೇ ನಾನು ಹೇಳೋದು. ನೀವು ಖುಷಿಯಾಗಿದ್ದೀರಾ. ಸೊ ನಿಮ್ ಪರ್ಸನ್ ಗೊತ್ತದು. ಮತ್ತೆ ಹೆಂಗ್ ಖುಷಿಯಾಗಿದ್ದಾರೆ ನಾನು ಇಲ್ದೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಮುಂಚೆ ನೀವು ಅವ್ರ ಹಿಂದಿಂದೆ ತುಂಬಾ ಹೋಗ್ತಿದ್ರಿ ಅನ್ಸುತ್ತೆ. ಈಗ ನೀವು ರಿಜೆಕ್ಟ್ ಮಾಡೋ ಜಾಗದಲ್ಲಿ ಕೂತಿದ್ದೀರಾ. ಸೊ ಅವ್ರಿಗೆ ಶಾಕ್ ಆಗಿದೆ. ಹೆಂಗೆ ಇದು ಡೆವಲಪ್ಮೆಂಟ್, ಹೆಂಗಿದು ಇಂಪ್ರೂವ್ಮೆಂಟ್, ಇಷ್ಟೊಂದು ಚೇಂಜಸ್ ಹೆಂಗಾಯ್ತು ಅಂತ ಅನ್ಕೋತಾ ಇದ್ದಾರೆ. ಮತ್ತೆ ನೀವ್ ಅವ್ರ ಲೈಫಿಗೆ ಬಂದ್ರೆ ಮಾತ್ರ ಅವ್ರ ಒಳಗಿಂದ ಖುಷಿಯಾಗಿರ್ತಾರೆ ಅಂತ ಅನ್ಕೋತಿದ್ದಾರೆ ಗೈಸ್. ಸೋಲ್ ನೋಡಿ, ಅವ್ರ ಸೋಲ್ ಆಚೆ ಹೋಗಿದೆ. ಅಂದ್ರೆ ಸೋಲ್ಲೆಸ್ ನೀವಿಲ್ಲ ಅಂದ್ರೆ ಅವ್ರ ಜೀವನ ಆ ತರ ಅನ್ಕೋತಿದ್ದಾರೆ ಗೈಸ್. 4 of Swords, Page of Swords. ನೀವು ನಿಮ್ಮ ಎಜುಕೇಶನ್ ಅಥವಾ ನಿಮ್ ಕೆರಿಯರ್ ಏನೋ ಒಂದು ರೀಡಿಂಗ್. ಮತ್ತೆ ಬರ್ಡ್ಸ್ ಬಂದಿದೆ. ಯಾರಿಗೂ ಬರ್ಡ್ಸ್ ಇಷ್ಟ ಗೈಸ್. ಏನೋ ಸ್ಟಡಿ ಮಾಡ್ತಿರ್ಬೋದು ನೀವು, ಅದನ್ನ ದೂರದಿಂದ ನೋಡ್ತಿದ್ದಾರೆ. ನೀವು ನೋಡಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದೀರಾ. ಆ ಚೇಂಜ್ ಅವ್ರಿಗೆ ಶಾಕ್ ತಂದ್ಕೊಟ್ಟಿದೆ. ಮುಂಚೆ ನಾನು ಯಾಕಪ್ಪ ರಿಜೆಕ್ಟ್ ಮಾಡಿದೆ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ರಿಜೆಕ್ಟ್ ಮಾಡಿದ್ದಾರೆ ಗೈಸ್ ಬೇರೆಯವ್ರಿಗೋಸ್ಕರ. ಅವರು ಈಗ ಬಂದ್ರು ಎಲ್ಲ ಬಿಟ್ಟು ಬರ್ಬೇಕು, ಅದನ್ನೇ ಅವ್ರು ಯೋಚನೆ ಮಾಡ್ತಿದ್ದಾರೆ. ನೋಡಿ, ಇದು ಅವರು ನಿಮ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮಲ್ಕೊಬಿಟ್ಟಿದ್ದಾರೆ. ಬೌಂಡ್ರೀಸ್ ಹಾಕೊಂಡು ಅವ್ರ ಹಾರ್ಟ್ನ ತೆಗೆದು ಪಕ್ಕದಲ್ಲಿ ಇಟ್ಬಿಟ್ಟಿದ್ದಾರೆ. ಯಾಕಂದ್ರೆ ನೀವಿರೋದಲ್ಲಿ ಈ ಕಡೆ ನಿಮ್ಮ ಹತ್ರ ಬರೋಕ್ಕೂ ಆಗ್ತಿಲ್ಲ, ಈ ಕಡೆ ಬೌಂಡ್ರೀಸ್ನ ದಾಟ್ ಬರೋಕ್ಕೂ ಆಗ್ತಿಲ್ಲ, ಹಾರ್ಟ್ ಮಾತನ್ನ ಕೇಳೋಕ್ಕೂ ಆಗ್ತಿಲ್ಲ. ಅದಕ್ಕೆ ಹಾರ್ಟ್ನ ತೆಗ್ದು ಇಟ್ಬಿಟ್ಟಿದ್ದಾರೆ.
ಪಕ್ಕಕ್ಕೆ. ಓಕೆ, ನೋಡಿ ನೀವೇ ನೀವೇ ಇನ್ನೊಂದಷ್ಟು 5 ವ್ಯಕ್ತಿ ಕಡೆಯಿಂದ ಮೆಸೇಜ್ ತಗೊಂಡು ಅವ್ರಿಗೆ ನಿಮ್ ಮೇಲೆ ನೀವ್ ಹೆಂಗ್ ಇಷ್ಟ ಚೇಂಜ್ ಆದ್ರಿ, ಅವ್ರು ಯಾಕೆ ಮುಂಚೆ ರಿಜೆಕ್ಟ್ ಮಾಡಿದ್ರು, ಯಾಕೆ ಹಿಂಗೆಲ್ಲ ನಡೀತಿದ್ದೆ ನಿಮ್ಮಿಬ್ರ ಮಧ್ಯೆ, ಕನೆಕ್ಷನ್ ಏನು ಅನ್ನೋದೇ ಅವ್ರಿಗಿನ್ನ ಅರ್ಥ ಆಗ್ತಿಲ್ಲ. ಯಾಕೆ ನನ್ಗೆ ಹಿಂಗ್ ಆಗ್ತಿದೆ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ತುಂಬಾ ಒಬ್ಸೆಸ್ಡ್. ಅವರು ಏನೇ ಕೆಲಸ ಮಾಡ್ತಿರ್ಲಿ ಏನೇ ಮಾಡ್ತಿರ್ಲಿ, ನೀವು ಅವ್ರ ಬ್ಯಾಕ್ ಆಫ್ ದ ಮೈಂಡ್ ನಡೀತಿರ್ತೀರಾ. ತುಂಬಾ ಒಬ್ಸೆಸಿವ್ ಫೀಲಿಂಗ್ ಇದೆ ಅವ್ರಿಗೆ ಗೈಸ್. ನಾನೇನ್ ಹೇಳ್ದೆ, ನೀವಿಲ್ದೆ ಸೋಲ್ ಲೆಸ್ ಅವ್ರ ಲೈಫ್ ಅಂತ. ಇಟ್ ಈಸ್ ಡಾರ್ಕ್ ವಿತೌಟ್ ಯು. ನೀವಿಲ್ದೆ ಕತ್ಲೆ ಅಂತ ಅವ್ರು ಹೇಳ್ತಿದ್ದಾರೆ ಗೈಸ್. ಅವ್ರ ಜೀವನನೇ ಕತ್ಲೆ ಅಂತ. ರೆಪ್ಯುಟೇಷನ್ ಆಯ್ತಾ, ಈಗ ಏನೇನ್ ನಡೀತಿದೆ ಟೂ ಮಚ್ ಆಗಿದೆ. ಅವ್ರಿಗೆ ಅದನ್ನ ತಡ್ಕೊಳಕ್ ಆಗ್ತಿಲ್ಲ. ಸಪ್ರೇಷನ್ ಇರ್ಬೋದು, ಭಯ ಇರ್ಬೋದು, ನೀವು ಬಿಟ್ಟೋಗೋ ಭಯ ಇರ್ಬೋದು, ಅವ್ರು ಮುಂಚೆ ಚಾಯ್ಸ್ ಆಗಿ ನಿಮ್ನ ಕನ್ಸಿಡರ್ ಮಾಡಿರ್ಬೋದು, ಈಗ ನಿಮಗ್ ತುಂಬಾ ಚಾಯ್ಸಸ್ ಇರ್ಬೋದು. ಇವೆಲ್ಲ ಅವ್ರಿಗೆ ಈ ಸಿಚುವೇಶನ್ ನೆನ್ಸ್ಕೊಂಡ್ರೆ ಟೂ ಮಚ್ ಅಂತ ಅನ್ಸ್ತಿದೆ ಅವ್ರಿಗೆ. ನೋಡಿ ಮತ್ತೆ ಅದೇ ಕಡಿದ್ ಫೈಲ್ 1 ಬಂದಿತ್ತು. ನೀವ್ ಅವ್ರನ್ನ ಬಿಟ್ಟು ಹೋಗ್ತೀರಾ ಅನ್ನೋ ಭಯ ಅವ್ರಿಗೆ ತುಂಬಾ ಇದೆ. ನಾನು ಆಗ್ಲೇ ಹೇಳ್ದೆ ಗೈಸ್, ಇಲ್ಲಿ ನೋಡಿ ಇಲ್ಲಿ ಕಾರ್ಡ್ ಬಂತು. ನೀವ್ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತೀರಾ ನೋಡಿ, ನೀವ್ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತೀರಾ ಅನ್ನೋ ಭಯ ತುಂಬಾ ಇದೆ. ನೋಡಿ ಅದೇ ರಿಪೀಟ್ ಆಗಿದೆ. ಇಲ್ಲಿ ಲೀವ್ ಮಿ ಲೈಕ್ ದ ಅದರ್ಸ್. ಡಬಲ್ ಕನ್ಫರ್ಮೇಶನ್ ಕೊಟ್ಟಿದ್ದೀನಿ ಗೈಸ್. ಅವ್ರಿಗೆ ತುಂಬಾ ಭಯ ಇದೆ, ನೀವ್ ರಿಜೆಕ್ಟ್ ಮಾಡ್ತೀರಾ, ನೀವೇ ಬಿಟ್ಟು ಹೋಗ್ತೀರಾ ಅಂತ. ಓಕೆನಾ? ಫೈಲ್ 2 ಪರ್ಸನ್ ಇನ್ನು ಏನೇನ್ ಫೀಲಿಂಗ್ಸ್ ಹೈಡ್ ಮಾಡ್ತಾರೆ ನೋಡೋಣ. ನಿಮ್ ಫೋಟೋಸ್ ಇದೆ ಅವ್ರ ಹತ್ರ, ನಿಮ್ಗೆ ಗೊತ್ತಿಲ್ಲದೆ ಇಟ್ಕೊಂಡಿರ್ಬೋದು. ನಿಮ್ನ ತುಂಬಾ ಮಿಸ್ ಮಾಡ್ತಾರೆ, ನಿಮ್ ಜೊತೆ ಕಳ್ದಿರೋಂಥ ಕ್ಷಣಗಳನ್ನ ನೆನ್ಸ್ಕೋತಾರೆ. ಮತ್ತೆ ನಿಮ್ ಜೊತೆ ಇನ್ನೂ ಒಳ್ಳೊಳ್ಳೆ ಮೆಮೊರೀಸ್ ಮಾಡ್ಕೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್. ಬಟ್ ಶೋ ಮಾಡಲ್ಲ. ನಿಮ್ ಪಿಕ್ಚರ್ ಇರೋದು ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಅವ್ರ ಹತ್ರ ಇದೆ ನಿಮ್ ಪಿಕ್ಚರ್. ಅವರು ನಿಮ್ ಹತ್ರ ಸರ್ಪ್ರೈಸ್ ಆಗಿ ಬರ್ಬೇಕು ಅಂತ ಅನ್ಕೋತಿದ್ದಾರೆ. ಸಡನ್ ಆಗಿ ನಂಬಿಕೆ ಇಡಿ, ನಾನು ಖಂಡಿತ ಬರ್ತೀನಿ, ಸರ್ಪ್ರೈಸ್ ಆಗಿ ಬರ್ತೀನಿ, ಸದ್ಯಕ್ಕೆ ಸ್ಟಕ್ ಆಗಿದ್ದೀನಿ ಅಂತ ಹೇಳ್ತಿದ್ದಾರೆ. ಹೈಡ್ ಮಾಡ್ತಾ ಇದ್ದಾರೆ ಅದನ್ನ. ಓಕೆ, ಕಾರ್ಮಿಕ್ ರಿಲೇಶನ್ಶಿಪ್ ಬರ್ತಿದೆ ಗೈಸ್. ಅದೇ ಥರ್ಡ್ ಪಾರ್ಟಿ ನಾನು ಹೇಳಿದ್ನಲ್ಲ, ಯಾವ್ದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರು ಮುಂಚೆ ತುಂಬಾ ಎಫರ್ಟ್ ಹಾಕಿ ಅದರಿಂದ ಮೋಸ ಹೋಗಿದ್ದಾರೆ ಅವರಿಂದ. ಅದಕ್ಕೆ ಅದನ್ನ ಲೆಟ್ ಗೋ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಆ ಟರ್ಮಾಯಿಲ್ ಇಂದ ಬಿಡ್ಸ್ಕೊಳಕ್ ಟ್ರೈ ಮಾಡ್ತಿದ್ದಾರೆ. ಓಕೆ, ಬಿಡ್ಸ್ಕೊಂಡು ನಿಮ್ ಹತ್ರ ಬರಕ್ ಟ್ರೈ ಮಾಡ್ತಿದ್ದಾರೆ. ಹೈಡ್ ಮಾಡ್ತಾರೆ. ನೋಡಿ ನಿಮ್ಮಿಬ್ರ ಮಧ್ಯೆ ಇನ್ಸೆಂಟ್ ಕೆಮಿಸ್ಟ್ರಿ ಇದೆ, ತುಂಬಾ ಪ್ಯಾಷನ್ ಇದೆ, ಸ್ಪಾರ್ಕ್ ಇದೆ. ಅವ್ರಿಗೂ ನಿಮ್ಗಿಂತ ಜಾಸ್ತಿ ನಿಮ್ ಮೇಲೆ ಇಂಟ್ರೆಸ್ಟ್ ಇದೆ. ಬರ್ನಿಂಗ್ ಡಿಸೈರ್, ಸಖತ್ ಡಿಸೈರ್ ಇದೆ, ಶೋ ಮಾಡಲ್ಲ. ಇದು ಫೈಲ್ 1 ಬಂದಿತ್ತು. ಮೋಸ್ಟ್ಲಿ ಫೈಲ್ 1 ಫೈಲ್ 2 ಎರಡೂನು ನೋಡ್ತಿದ್ದೀರಾ ಸುಮಾರು ಜನ ಅನ್ಸುತ್ತೆ. ಸೇಮ್ ಅವರು ನೀವಿದ್ದಾಗ್ಲೇನೆ ಬೇರೆಯವ್ರ ಜೊತೆ ನಿಮ್ಮನ್ನ ಅವ್ರಲ್ಲಿ ನೋಡಕ್ ಟ್ರೈ ಮಾಡಿದ್ದಾರೆ, ಡೇಟ್ಗೆ ಹೋಗಕ್ ಟ್ರೈ ಮಾಡಿದ್ದಾರೆ. ಬಟ್ ವರ್ಕೌಟ್ ಆಗಿಲ್ಲ ಗೈಸ್. ನಿಮ್ಮ ಪ್ರೆಸೆನ್ಸ್ ಅಲ್ಲೇ ಅವ್ರು ಬೇರೆ ಕಡೆ ಹೋಗಕ್ ಟ್ರೈ ಮಾಡಿದ್ದಾರೆ, ಬಟ್ ವರ್ಕೌಟ್ ಆಗಿಲ್ಲ. ನಿಮ್ ತರ ಯಾರು ಅವ್ರಿಗೆ ಸಿಕ್ಕಿಲ್ಲ, ಸಿಗೋದು ಇಲ್ಲ ಗೈಸ್. ಯಾಕಂದ್ರೆ ನನ್ನ ವಿವರ್ ಸ್ಪೆಷಲ್ ಅಲ್ವಾ. ಇನ್ನೊಂದಷ್ಟು ಮೆಸೇಜಸ್. ಅವ್ರು ಹೇಳ್ತಿದ್ದಾರೆ, ನನ್ನ ಫೀಲಿಂಗ್ಸ್ನ ಡೌಟ್ ಮಾಡಬೇಡ, ನಾನು ಖಂಡಿತ ನಿನ್ನೆ ಪ್ರೀತಿಸೋದು ಅಂತ ಹೇಳ್ತಿದ್ದಾರೆ ಗೈಸ್. ಹೈಡ್ ಮಾಡ್ತಿದ್ದಾರೆ. ಅವ್ರು ತುಂಬಾ ಸ್ಟ್ರಾಂಗ್, ಬ್ರೇವ್ ಮತ್ತೆ ಭಯನೇ ಇಲ್ಲ ಅಂತ ಶೋ ಮಾಡ್ತಾರೆ, ಬಟ್ ಎಲ್ಲ ಇದೆ. ಅವ್ರು ಅನ್ಕೋತಾ ಇದ್ದಾರೆ ನಾವಿಬ್ರು ಡೆಸ್ಟಿನ್ಡ್, ಅಂದ್ರೆ ದೇವ್ರೆ ನಮ್ ರಿಲೇಶನ್ಶಿಪ್ನ, ಅಂದ್ರೆ ನಮ್ ಹಣೆ ಬರದಲ್ಲಿ ನೀನ್ ಇದ್ಯಾ ಅನ್ನೋ ತರ ಅನ್ಕೊಂಡಿದ್ದಾರೆ. ಹೇಳಲ್ಲ, ಹಣೆ ಬರದಲ್ಲೇ ನೀವಿದ್ದೀರಾ ಅಂತ ಹೇಳ್ತಿದ್ದಾರೆ ಗೈಸ್. ವಾವ್, ನೋಡಿ ಕ್ಲೈಮ್ ಮಾಡಿ ಗೈಸ್. ಐ ವಾಂಟ್ ಯು ಫಾರ್ ಲೈಫ್ ಟೈಮ್. ನೀವು ಲೈಫ್ ಟೈಮ್ ಪೂರಾ ಅವ್ರ ಜೊತೆ ಇರ್ಬೇಕು ಅಂತ ಅನ್ಕೋತಿದ್ದಾರೆ. ಹೇಳೋದೇ ಇಲ್ಲ, ಹೇಳಿಲ್ಲ ಅನ್ಸುತ್ತೆ. ಅವ್ರು ಅಂದ್ಕೊಂಡಿದ್ದಾರೆ ಗೈಸ್, ಹೇಳಿಲ್ಲ. ನೀವು ಲೈಫ್ ಟೈಮ್ ಫುಲ್ ಅವ್ರ ಜೊತೆ ಇರ್ಬೇಕಂತೆ. ಓಕೆ, ಅವ್ರ ಥರ್ಡ್ ಪಾರ್ಟಿ ನಾನು ಏನ್ ಹೇಳ್ದೆ, ಬೇರೆಯವ್ರು ಯಾರೋ ಅವ್ರ ಹಾರ್ಟ್ನ ಬ್ರೇಕ್ ಮಾಡಿದ್ದಾರೆ. ಓಕೆನಾ?
ಅವ್ರು ಯಾರೋ ಅವ್ರ ಹಾರ್ಟ್ನ ಬ್ರೇಕ್ ಮಾಡಿದ್ದಾರೆ, ಅದಾದ್ಮೇಲೆ ನಿಮ್ ಬೆಲೆ ಗೊತ್ತಾಗಿರೋದು ಅವ್ರಿಗೆ. ಓಕೆ, ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಫೈಲ್ ಟು ವ್ಯೂವರ್ಸ್ಗೆ ನೋಡೋಣ. ನೀವ್ ಹೆಂಗಿದ್ದೀರಾ, ಏನ್ ಮಾಡ್ತಿದ್ದೀರಾ? ಸೋ ನೈಸ್ ಗೈಸ್, ನಿಮ್ ಎನರ್ಜೀಸ್ ನಂಗೆ ತುಂಬಾ ಇಷ್ಟ ಆಯ್ತು. ಹಂಗೆ ಇರಿ. ಫೈಲ್ ಟು ತುಂಬಾ ಚೆನ್ನಾಗಿದೆ ನಿಮ್ ಎನರ್ಜಿ. ವ್ಯೂವರ್ಸ್ ಕೀಪ್ ಗೋಯಿಂಗ್. ನಾನ್ ಏನ್ ಹೇಳ್ದೆ ಗೈಸ್, ನೀವ್ ಹೆಂಗಿದ್ದೀರಾ, ನಿಮ್ ಎನರ್ಜಿ ಹೆಂಗಿದೆ, ಹಂಗೆ ಇರಿ ಅಂತ ಹೇಳ್ತಾ ಇದೀನಿ, ಅದೇ ಬಂತು ಕೀಪ್ ಗೋಯಿಂಗ್ ಅಂತ. ಖುಷಿ ಆಗುತ್ತೆ. ಐ ಆಮ್ ಸೋ ಹ್ಯಾಪಿ ಗೈಸ್ ಫಾರ್ ಯು. ನೀವ್ ಹೇಗಿದ್ದೀರಾ, ನೀವ್ ಈಗ ಹೇಗ್ ನಡ್ಕೋತಿದ್ದೀರಾ, ನಿಮ್ಮಲ್ಲಿ ಏನ್ ಚೇಂಜಸ್ ತಗೊಬಂದಿದ್ದೀರಾ? ವೆರಿ ಗುಡ್ ಅಂಡ್ ವೆರಿ ನೈಸ್, ಕೀಪ್ ಗೋಯಿಂಗ್. ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಕೀಪ್ ಗೋಯಿಂಗ್ ಗೈಸ್. ಓಕೆ, ನಿಮ್ಮ ಪರ್ಸನ್ ನಿಮ್ಗೆ ಯಾವ್ದಾದ್ರು ಸಾಂಗ್ ಡೆಡಿಕೇಟ್ ಮಾಡ್ಬೇಕು ಅಂದ್ರೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡ್ಬಿಡೋಣ. ಆ ಸಾಂಗ್ ಪೂರ್ತಿ ನೋಡಿ, ಅದ್ರಲ್ಲಿ ನಿಮ್ಗೆ ತುಂಬಾ ಮೆಸೇಜಸ್ ಸಿಗುತ್ತೆ. ಫುಲ್ ನೋಡ್ಬೇಕು. ನೀನೆಂದರೆ ನನಗೆ ಇಷ್ಟ ಕಣೋ, ಓಹೋ ನೀನೆಂದರೆ ನನಗೂ ಅಷ್ಟೇ ಕಣೆ. ನೀವಂದ್ರೆ ತುಂಬಾ ಇಷ್ಟ, ಶೋ ಮಾಡಲ್ಲ. ಈ ಹಾಡ್ ಫುಲ್ ನೋಡಿ, ನಿಮ್ಗೆ ಇನ್ನೂ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಅಥವಾ ಇದೊಂದು ಫೀಲಿಂಗ್ ಸಿಗುತ್ತೆ. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಗೆ ನನ್ನ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಅಂಡ್ ಕಾಮೆಂಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಕೃಷ್ಣ ಮುಂದೆ ಜಗದ್ಗುರು.